ಲಾಸ್ಟ್ ಒಂದು ಕ್ಲಾಸಲ್ಲಿ ನಾವು ಮೈಂಡ್ಫುಲ್ನೆಸ್ ಬಗ್ಗೆ ತಿಳ್ಕೊಂಡಿದ್ವಿ, 4 ಅಡಿಪಾಯಗಳ ಬಗ್ಗೆ. ಆ ಅರಿವು ಅನ್ನೋದಿದ್ದಾಗ ಯಾವ ಕೆಲಸ ಮಾಡ್ತಾ ಇರೋವಾಗ್ಲೂ ಕೂಡ ಸಕ್ಸಸ್ಫುಲ್ ಆಗಿ ನಡೀತದೆ. ಅದಕ್ಕೆ ಆ ಅರಿವು ಇಲ್ಲದೆ ಇರುವಾಗ, ಏನೋ ಗೊಂದಲದಲ್ಲಿದ್ದಾಗ ಕೋಪ ಅನ್ನೋದು ಒಳಗಡೆ ಇರುತ್ತೆ. ಆ ಕೋಪವನ್ನು ಹೇಗೆ ಆರಿಸ್ಕೋಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು, ಅದರ ಬಗ್ಗೆ ಥಿಚ್ ನಾಟ್ ಹನ್ನಾಂಕ ಅವರು, ವಿಯತ್ನಾಂ ಮಾಂಕ್ ಅವ್ರು ಏನು ಹೇಳ್ತಾರೆ ಅಂದರೆ, ಬೆಂಕಿಯನ್ನ ಆರಿಸೋದಕ್ಕೆ ಏನು ಉಪಕರಣಗಳು ಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕೋಪ ಅನ್ನೋದು ಒಳಗಡೆ ಇದ್ದಾಗ ಹೇಗೆ ಆರಿಸ್ಬೇಕು, ಒಳಗಡೆ ಉರಿತಾ ಇರುತ್ತೆ, ಆ ಬೆಂಕಿ ಥರ ಉರಿತಾ ಇರುತ್ತೆ. ಏನಪ್ಪ ಹಿಂಗೆ ಕೂಗಾಡ್ತಿದ್ದಾರೆ ಅಂತ ಕೂಡ ಅನ್ಕೊಂತೀವಲ್ಲ ನಾವು, ಅದನ್ನ ಹೇಗೆ ಆರಿಸೋದಕ್ಕಾಗುತ್ತೆ? ಅದಕ್ಕೆ ಆ ಕೋಪ ಅನ್ನೋದು ಏನು ಮಾಡ್ತದೆ, ಹೊರಗೆ ಯಾರ ಮೇಲಾದರೂ ಕಿರ್ಚಾಡ್ಬಿಡ್ತೀವಿ, ಕೂಗಾಡ್ಬಿಡ್ತೀವಿ. ಅದರಿಂದ ಅದಕ್ಕೂ ಕೂಡ ಒಂದು ಜ್ಞಾನ ಅನ್ನೋದು ತಿಳ್ಕೊಂಡಾಗ ಅದು ಹೊರಗಡೆ ಬರೋದಿಲ್ಲ. ಆ ಕೋಪ ಅನ್ನೋದು ಮಾಡ್ಕೊಳ್ಳೋದಿಲ್ಲ, ಕೋಪವನ್ನು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಅವರು ಎಲ್ಲಾದರೂ ಒಂದು ಮನೇನೋ ಒಂದು ಫ್ಯಾಕ್ಟ್ರಿನೋ ಎಲ್ಲಾದರೂ ಬೆಂಕಿ ಹತ್ಕೊಂಡಾಗ ಅದನ್ನು ಆರಿಸೋದಕ್ಕೆ ಫೈರ್ ಇಂಜನ್ ಅವ್ರಿಗೆ ಆಫೀಸ್ಗೆ ಫೋನ್ ಮಾಡ್ತೀವಿ. ಅವ್ರು ಬರ್ತಾರೆ, ಅವ್ರ ಹತ್ರ ಎಷ್ಟೋ ಟೂಲ್ಸ್ ಇರುತ್ತೆ, ಉಪಕರಣಗಳಿರುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ಹೇಗೆ ಆರಿಸ್ಬೇಕು, ಏನು ಮಾಡಬೇಕು ಅನ್ನೋ ಜ್ಞಾನ ಕೂಡ ಅವ್ರ ಹತ್ರ ಇರುತ್ತೆ. ಅವ್ರ ಹತ್ರ ವಾಟರ್ ಟ್ಯಾಂಕ್ಗಳು ದೊಡ್ಡದಾಗಿರುತ್ತೆ, ಅದರಿಂದ ಆ ಪೈಪ್ಗಳಿರುತ್ತೆ, ಅವ್ರ ಹತ್ರ ಬೇಕಾಗಿರೋ ವಸ್ತುಗಳೆಲ್ಲ ಇರುತ್ತೆ. ಆ ಪ್ರಮಾದವನ್ನು, ಆ ಅಗ್ನಿ ಪ್ರಮಾದವನ್ನು ನಿಲ್ಲಿಸ್ತಾರೆ. ಆದರೆ ಅವ್ರನ್ನ ಕರಿತೀವಿ, ಅವ್ರು ಬರ್ತಾರೆ, ಮಾಡ್ತಾರೆ, ಅಲ್ಲಿವರೆಗೂ ಓಕೆ. ಆದರೆ ನಮ್ಮಲ್ಲಿ ಕೋಪ ಅನ್ನೋದು, ಆ ಬೆಂಕಿನ ಯಾರು ಆರಿಸ್ತಾರೆ? ಬೇರೆಯವ್ರು ಯಾರಾದ್ರೂ ಬಂದು ಆರಿಸೋದಕ್ಕೆ ಸಾಧ್ಯ ಆಗುತ್ತಾ? ನಾವೇ ಆರಿಸ್ಕೋಬೇಕು. ನಾವು ಆರಿಸ್ಕೋಬೇಕು ಅಂದ್ರೆ ನಮ್ಗೆ ಜ್ಞಾನ ಬೇಕು. ಆ ಒಳಗಡೆ ಇರೋ ಕೋಪವನ್ನು ಆರಿಸ್ಕೋಬೇಕು ಅಂದ್ರೆ ನಮಗೆ ಜ್ಞಾನ ಬೇಕು. ಮತ್ತೆ ಈ ಜ್ಞಾನ ಎಲ್ಲಿ ಸಿಗುತ್ತೆ? ಸ್ಕೂಲಲ್ಲಿ ಸಿಗುತ್ತಾ, ಕಾಲೇಜಲ್ಲಿ ಸಿಗುತ್ತಾ, ಇಲ್ಲ ಮನೆಯಲ್ಲಿ ಏನಾದ್ರು ದೊಡ್ಡವ್ರು ಏನಾದ್ರು ಹೇಳ್ಕೊಟ್ಟವ್ರ? ಇಲ್ಲ, ಆ ವಯಸ್ಸು ಕೂಡ ನಮ್ಗೀಗ ಮುಗ್ದೋಗಿದೆ. ಯಾರು ಕೂಡ ಇದು ಆರಿಸೋದಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನವನ್ನು ನಮ್ಗೆ PSSM ಮೂಮೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಆ ಕೋಪವನ್ನು ಹೊರಗೆ ಬರುತ್ತೆ, ಅದೇನ್ ಮಾಡ್ತೀವಿ, ಹೊರಗಡೆ ತಳ್ಳಾಕ್ತಿದ್ದೀವಿ. ಅದನ್ನೆಲ್ಲವೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಏನಕ್ಕೆ ಈ ತರ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ಬುದ್ಧ ಭಗವಾನರು ಇದರ ಬಗ್ಗೆ ತುಂಬಾ ವಿಶೇಷವಾಗಿ ಎಷ್ಟೋ ಕಥೆಗಳ ರೂಪದಲ್ಲಿ ಆಗ್ಲಿ, ಆ ಜ್ಞಾನ ರೂಪದಲ್ಲಿ ಆಗ್ಲಿ ಬೇಕಾದಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಆ ಕೋಪ ಅನ್ನೋದು ಏನ್ ಮಾಡ್ತದೆ ಅಂದ್ರೆ, ಮುಖ್ಯವಾಗಿ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಆ ಕೋಪ ಅನ್ನೋದು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅನ್ನೋದನ್ನ ಫಸ್ಟ್, ಆ ಕೋಪ ಎಲ್ಲಿದೆ ಅನ್ನೋದು ಸ್ವೀಕಾರ ಮಾಡಬೇಕು. ಆ ಕೋಪವನ್ನು ಸ್ವೀಕಾರ ಮಾಡಿದಾಗ ನಮ್ಗೆ ಅದು ನಿಧಾನವಾಗಿ ಅರ್ಥ ಆಗುತ್ತೆ. ಏನಕ್ಕೆ ಅಂದ್ರೆ, ಬುದ್ಧ ಭಗವಾನರು ಹೇಳ್ತಾರೆ, ಆ ಆಹಾರದಲ್ಲಿ ಕೂಡ ಹಿಂಸೆ ಅನ್ನೋದು ಹಿಂಸೆ ಅನ್ನೋದು ಇರುತ್ತೆ, ಅಹಿಂಸೆ ಅನ್ನೋದು ಕೂಡ ಇರುತ್ತೆ. ಅದೇ ರೀತಿ ಎಷ್ಟು ಚಂದಾಗಿ ಅವರು ಹೇಳ್ತಾ ಇದ್ದಾರೆ, ಆ ಹಿಂಸಾತ್ಮಕವಾಗಿರೋ ಆಹಾರವನ್ನು ನಾವು ತಗೊಂಡಾದಾಗ, ಆ ಪ್ರಾಣಿಗಳನ್ನು ಕೊಂದು ತಿಂದಾಗ ಬಾಧೆಯನ್ನು ಬೀಳ್ತಾ ಇರೋ ಆ ಪ್ರಾಣಿಗಳೆಲ್ಲವೂ ಕೂಡ ಆ ಕೋಪದಲ್ಲಿ ಆ ವಿಷಪೂರಿತವಾದ ಆಹಾರ ಬಿಡುಗಡೆ ಆಗ್ತದೆ, ರಾಸಾಯನಿಕಗಳು ಬಿಡುಗಡೆ ಆಗ್ತದೆ. ಮತ್ತೆ ನಮ್ಗೆ ಆನಂದ ಬರಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಆ ಕೋಪನೇ ಬರುತ್ತೆ. ಯಾಕೆಂದ್ರೆ ಅಂತ ಆಹಾರವನ್ನು ಸ್ವೀಕಾರ ಮಾಡಿದಾಗ ಕೋಪನೇ ಬರುತ್ತೆ. ಅದಕ್ಕೆ ಪ್ರಾಣಿಗಳಲ್ಲಿರೋ ಕೋಪ ಎಲ್ಲವೂ ಕೂಡ ನಮ್ಮ ಒಳಗಡೆ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆದಾಗ ಅದನ್ನೇ ಬೇರೆಯವ್ರ ಹತ್ರ ತೋರಿಸ್ತೀವಿ. ಮತ್ತೆ ಪ್ರತಿಯೊಂದು ಜೀವಿ ಕೂಡ ಆನಂದವಾಗಿರ್ಬೇಕಾ ಬೇಡವಾ? ಅದರಿಂದ ಪ್ರತಿಯೊಂದು ಜೀವಿ ಕೂಡ ಆನಂದವಾಗಿ ಇಲ್ಲಿ ಸಾಯಿಲ್ಲ, ತುಂಬಾ ಉದ್ವೇಗದಿಂದ ಸಾಯ್ತಾ ಇದೆ. ಅದಕ್ಕೆ ನಮ್ಮ ಇಂದ್ರಿಯಗಳಿಗೆ ಆಹಾರ ಅನ್ನೋದು ತುಂಬಾ ಮುಖ್ಯ ಅಂಶ ಅಂತ ಕೂಡ ಹೇಳ್ತಾರೆ. ಇನ್ನು ಆಹಾರ ಅಲ್ಲದೇನೆ ನಾವು ನೋಡೋ ವಿಷಯಗಳಲ್ಲಿ ಕೂಡ ವಿಷಪೂರಿತವಾಗಿರುತ್ತೆ, ಹಿಂಸಾತ್ಮಕವಾಗಿರುತ್ತೆ, ಭಯಂಕರವಾಗಿರುತ್ತೆ. ಕೆಲವು TV ಸೀರಿಯಲ್ ಆಗ್ಲಿ,
ಪಿಕ್ಚರ್ಗಳಾಗ್ಲಿ ನೋಡ್ತಾ ಇರ್ತೀವಿ, ಎಷ್ಟು ಭಯಂಕರವಾಗಿರುತ್ತಲ್ಲ ಆ ಕೊಲೆ ಮಾಡೋದು ಎಲ್ಲವೂ ಕೂಡ. ಆ ಸಿನಿಮಾದಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬ ಹೀರೋ ಇರ್ತಾರೆ, ಒಬ್ಬ ಹೀರೋ ವಿಲನ್ನು ಇರ್ತಾರೆ. ಆ ವಿಲನ್ನ ಹೀರೋ ಹೊಡಿತಾ ಇದ್ರೆ ಇನ್ನೂ ಚೆನ್ನಾಗಿ ಹೊಡಿಯಪ್ಪ ಅಂತ ಈ ಕಡೆ ನಾವು ಖುಷಿ ಪಡ್ತಾ ಇರ್ತೀವಿ. ಅರೆ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನಲ್ಲ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾನಲ್ಲ ಅಂತ. ಅವಾಗ ನಾವ್ ಏನ್ ನೋಡ್ತಾ ಇದ್ದೀವಿ, ಆ ಹಿಂಸಾತ್ಮಕವನ್ನು ನಾವು ಇನ್ನೂ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತ. ಅದು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ಹೀರೋ, ಇನ್ನೂ ಚೆನ್ನಾಗಿ ಹೊಡಿಬೇಕು, ಯಾಕೆ ಅಂದ್ರೆ ಅವನೇನೋ ತಪ್ಪು ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ ಅಂತ ನಾವು ಅನ್ಕೊಂಡು ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಒಳಗಡೆ ಕೂಡ ಅದನ್ನೇ ಒಳಗಡೆ ಆ ಹಿಂಸೆ ಅನ್ನೋದು ನಡೀತಾ ಇರುತ್ತೆ. ಆಲ್ರೆಡಿ ನಾವು ಹಿಂಸೆಯನ್ನು ಎಷ್ಟೋ ಅನುಭವಿಸ್ತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಆ ಪ್ರವಾಹ ಅನ್ನೋ ನಡೀತಾ ಇರುತ್ತೆ, ಆ ಹಿಂಸಾತ್ಮಕವಾಗಿರೋದು. ಮತ್ತೆ ಅದ್ರ ತುಂಬಿದಾಗ ಏನಾಗುತ್ತೆ, ಆ ಹಿಂಸೆ ಅನ್ನೋದೇ ಹೊರಗಡೆ ಬರ್ತಾ ಇರುತ್ತೆ. ಅದರಿಂದ ಆ ಆ ಆ ಹಿಂಸೆ ಅನ್ನೋದು ಓವರ್ಫ್ಲೋ ಆದಾಗ, ಅಂದ್ರೆ ಒಂದು ಕಾಫಿ ಲೋಟ ತಗೊಂಡಿದ್ದೀವಿ, ಖಾಲಿ ಇದೆ, ಕಾಫಿನೋ ಟೀನೋ ಜ್ಯೂಸೋ ಹಾಕ್ತೀವಿ, ಅದು ತುಂಬಿ ಹೋದಾಗ ಏನಾಗುತ್ತೆ, ಓವರ್ಫ್ಲೋ ಆಗುತ್ತೆ. ಅದೇ ರೀತಿ ಆ ಹಿಂಸೆ ಕೂಡ ಅದೇ ರೀತಿ ಇರುತ್ತೆ. ಅದಕ್ಕೆ ಆ ಕೋಪವನ್ನಾಗ್ಲಿ, ಹಿಂಸೆಯನ್ನಾಗ್ಲಿ, ನಮ್ಮ ಭಾವನೆಗಳಾಗ್ಲಿ, ನೋಡೋ ದೃಶ್ಯ, ಕೇಳೋ ಮಾತುಗಳು, ಇವೆಲ್ಲವೂ ಕೂಡ ನಾವು ಅದರಿಂದ ತುಂಬಿಸ್ತಾ ಇದ್ದಾಗ ಆ ಹಿಂಸೆಯಿಂದನೇ ತುಂಬುತ್ತಾ ಇರುತ್ತಲ್ಲ. ಅದಕ್ಕೆ ಅದನ್ನ ಫಸ್ಟ್ ನಾವು ಆಲೋಚನೆ ಮಾಡಬೇಕು. ಅರಿವಿನಿಂದ ನಾವು ನಮ್ಮ ಶರೀರದಲ್ಲಿರೋ ಮನಸ್ಸನ್ನ ಜಾಗೃತಿಯಾಗಿಟ್ಕೋಬೇಕು. ಅದಕ್ಕೆ ಶರೀರ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಶರೀರಕ್ಕೆ ತೊಂದರೆ ಆದಾಗ ಟ್ರೀಟ್ಮೆಂಟ್ ಹೊರಗಡೆಯಿಂದ ಕೊಡ್ತಾ ಇದ್ರು. ಆದ್ರೆ ಈಗ ಒಂದು 10-20 ವರ್ಷಗಳಿಂದ ರಿಸರ್ಚ್ ಮಾಡಿ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ತಿಳುವಳಿಕೆ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಶರೀರ ಮನಸ್ಸು, ಈ ಶರೀರ ಮನಸ್ಸು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ನಮ್ಗೆ ಏನಾದ್ರೂ ಸ್ವಲ್ಪ ಗೊಂದಲ ಆಗ್ಬೋದು. ಅವಾಗ ಏನ್ ಮಾಡ್ತೀವಿ, ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಹೇಳಿದಾಗ ಮನಸ್ಸು ಶರೀರವನ್ನು ಅಧಿಗಮಿಸಬೇಕು, ಮನಸ್ಸನ್ನ ಅಧಿಗಮಿಸಬೇಕು ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳ್ತೀವಿ. ಒಂದು ಸ್ಟೇಜ್ ದಾಟೋವರೆಗೂ ಕೂಡ ನಾವು ಇದನ್ನ ಮಾಡ್ತಾ ಇರಬೇಕು. ಅದರಿಂದ ಈ ಶರೀರ ಅನ್ನೋದು 2 ಕಡೆ 3 ಕಡೆ ಕೆಲಸಗಳೆಲ್ಲವೂ ಕೂಡ ಮಾಡ್ತಾ ಇರುತ್ತೆ ಅಂತ ಕೂಡ ದೊಡ್ಡ ದೊಡ್ಡ ಮಹಾನುಭಾವರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಈ ಶರೀರವನ್ನು, ಮನಸ್ಸನ್ನು ಜಾಗೃತಿಯಾಗಿ ಇಟ್ಕೋಬೇಕು. ನಮ್ಮ ಇಂದ್ರಿಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು. ನಾವು ಕೋಪವನ್ನು ಸ್ವೀಕಾರ ಮಾಡ್ತಾ ಇದೀವ, ಆನಂದವನ್ನು ಸ್ವೀಕಾರ ಮಾಡ್ತಾ ಇದೀವ, ಅದನ್ನ ಜಾಗೃತಿಯಿಂದ, ಅರಿವಿನಿಂದ ಗಮನಿಸ್ತಾ ಇರ್ಬೇಕು. ನಮ್ಗೆ ಕೋಪ ಬಂದಿದೆ, ಇವಾಗ ಎಲ್ಲೋ ಒಂದು ಮನೆ ಬೆಂಕಿ ಹತ್ಕೊಂಡಿದೆ, ಅವಾಗ ನಮಗ್ ಕೋಪ ಬರುತ್ತೆ. ಅರೆ ನಮ್ಮ ಮನೆಗೆ ಬೆಂಕಿ ಹಾಕ್ಬಿಟ್ಟಿದ್ದು ಹೋಗಿದ್ದಾನೆ, ನಮ್ಮ ಶತ್ರು ಅಲ್ಲಿದ್ದಾನೆ, ಅವ್ನು ಹಿಡ್ಕೊಂಡು ಏನೋ ಒಂದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ನಾವು ಮನಸ್ಸಲ್ಲಿ ಅನ್ಕೊಂಡು ಓಡೋಗ್ತೀವಿ. ಓಡೋಗಿದ್ರೆ ಏನಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊಳಗೆ ಪೂರ್ತಿ ಬೂದಿ ಆಗಿರುತ್ತೆ. ಅದರಿಂದ ಆವಾಗ ನಾವು ಏನ್ ಮಾಡ್ಬೇಕು, ಅರಿವಿನಿಂದ ಆ ಮನೇನ ಆ ನೀರಿಂದ ಆರಿಸೋ ಪ್ರಯತ್ನವನ್ನು ಮಾಡ್ಬೇಕು. ಆವಾಗ ಏನಾಗುತ್ತೆ, ಮನೆ ಎಲ್ಲಿವರೆಗೂ ಆದ್ರೂ ಸ್ವಲ್ಪವರೆಗಾದ್ರೂ ಉಳ್ಕೊಂತದೆ. ಆ ರೀತಿ ಮಾಡ್ಬೇಕೆ ಹೊರತು ನಾವು ಓಡೋಗ್ಬಾರ್ದು. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಆಲೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿರೋ ಕೋಪವನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನ ಗಮನಿಸ್ತಾ ಇರುವಾಗ ಆ ಒಳಗಡೆ ಇರೋದು ಕೋಪ ಅನ್ನೋದು ಏನ್ ಹೇಳ್ತಾ ಇದೆ ಅಂದ್ರೆ, ಕೋಪ ಅನ್ನೋ ಬೀಜ ಇದೆ, ಕೋಪ ಅನ್ನೋ ಬೀಜ ಇದೆ. ಆ ಬೀಜ ಇಲ್ಲದೆ ಇದ್ರೆ ಮೊಳಕೆ ಒಡೆಯೋದಿಲ್ಲ, ಗಿಡ ಆಗೋದಿಲ್ಲ. ಅದು ಬೀಜ ಇಲ್ಲದೆ ಇದ್ರೆ ಅದು ಗಿಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಯಾವುದೋ ರೀತಿಯಲ್ಲಾಗ್ಲಿ, ಏನೋ ಒಂದು ರೀತಿಯಲ್ಲಿ ಆ ಮೊಳಕೆ ಅನ್ನೋದು ಬಂದ್ಬಿಡುತ್ತೆ. ಅಂದ್ರೆ ನಾವು ಮಾತಾಡಿದಾಗ ಮಾತುಗಳೆಲ್ಲ ಹೊರಗೆ ಬರ್ತಾ ಇರುತ್ತೆ. ಇಲ್ಲ ಅಂದ್ರೆ ಕೋಪ ಅನ್ನೋ ಬೀಜ ಅಲ್ಲಿ ಇದೆ ಅನ್ನೋದು ನಾವು ತಿಳ್ಕೋಬೇಕು. ಸಹಜವಾಗಿ ಕೆಲವರಲ್ಲಿ ಆಲ್ರೆಡಿ ಆ ಕೋಪ ಅನ್ನೋದು ಚಿಕ್ಕ ವಯಸ್ಸಿಂದಾನೆ ಬೆಳೆದು 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 ದೊಡ್ಡದಾಗಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಏನಾದ್ರೂ ಬೆಂಕಿ ತಾಕದ ತಕ್ಷಣ, ಅಂದ್ರೆ ಬಿಸಿ ತಾಕದ ತಕ್ಷಣ ಮೊಳಕೆ ಹೊಡಿತದೆ. ನೆನೆಸಿರೋ ಬೀಜಗಳನ್ನ ಮುಚ್ಚಿಟ್ಟಾಗ ಮೊಳಕೆ ಕಟ್ತೀವಲ್ಲ, ಹೆಸರು ಕಾಳು, ತೊಗರಿ ಕಾಳು, ಮೆಂತೆ ಕಾಳು, ಇವೆಲ್ಲವೂ ಕೂಡ ನಾವು ಮೊಳಕೆ ಕಟ್ತೀವಲ್ಲ, ನೆನೆಸ್ಬಿಟ್ಟಿರ್ತೀವಿ, ಸ್ವಲ್ಪ ಬೆಚ್ಚಗೆ ಮುಚ್ಚಿಡ್ತೀವಿ. ಅವಾಗ ಏನಾಗುತ್ತೆ,
ಬೆಳಗ್ಗೆ ಏಳೋ ಅಷ್ಟರೊಳಗೆ ಮೊಳಕೆ ಹೊಡೆದಿರುತ್ತೆ. ಅದೇ ರೀತಿ ಆ ಕೋಪ ಅನ್ನೋದು ಆ ರೀತಿ ಹೊರಗೆ ಬರ್ತಾ ಇರುತ್ತೆ. ಅದ್ರ ಮೇಲೆ ನಾವು ಯಾವ ರೀತಿ ದೃಷ್ಟಿ ಕೊಡ್ತಾ ಇದೀವಿ ಅನ್ನೋದು ನೋಡ್ಬೇಕು. ಇಲ್ಲಿ ಒಂದಿಬ್ರು 3 ಜನನೋ 10 ಜನನೋ ಇದ್ದಾರೆ. ಏನೋ ಒಂದು ಕೋಪ ಇರುತ್ತೆ, ಒಬ್ಬರ ಮೇಲೆ ಒಬ್ರಿಗೆ ಕೋಪ. ಆ ಕೋಪ ಅನ್ನೋದು ಯಾವ ರೀತಿ ಇರುತ್ತೆ, ತಾರಾಸ್ಥಾಯಿಗೆ ಏರ್ತಾ ಇರುತ್ತೆ. ಕೆಲವರಿಗೆ ಮಧ್ಯಮವಾಗಿರುತ್ತೆ, ಕೆಲವರಿಗೆ ಅಧಮವಾಗಿರುತ್ತೆ, ಕೆಲವರಿಗೆ ಹಾಗೆ ನೋಡ್ತಾ ಇರ್ತಾರ ಕೋಪ ಇದ್ರು ಕೂಡ. ಇದೆಲ್ಲವೂ ಕೂಡ ನಮ್ಮ ಹಿಂದಿನದಿಂದ ತಗೊಂಡ್ಬಂದಿರೋದು. ಅಂದ್ರೆ ಒಳಗಡೆ ಆ ಬೀಜ ಅನ್ನೋದು ಹಿಂದಿನದೇ ತಗೊಂಡ್ಬಂದಿದೀವಿ. ಆ ಸುತ್ತಲೂ ಇರೋ ವಾತಾವರಣ ಆಗ್ಲಿ, ನಾವು ಬೆಳೀತಾ ಇರೋ ವಾತಾವರಣ, ಇದೆಲ್ಲವೂ ಕೂಡ ನಮ್ಗೆ ಕಲಿಸ್ಕೊಡ್ತಾ ಇದೆ. ಅದಕ್ಕೋಸ್ಕರ ಆ ಬೆಂಕಿನ ಯಾವ ರೀತಿ ಆರಿಸ್ಬೇಕು ಅಂದ್ರೆ, ನಾವು ಶ್ವಾಸವನ್ನು ಅರಿವಿನಿಂದ ಗಮನಿಸ್ತಾ ಇದ್ದೀವಿ ಅಂದಾಗ ಆ ಕೋಪ ಅನ್ನೋದು ಬಂದಾಗ ಹತ್ರಕ್ಕೆ ಸೇರಿಸ್ಕೋಬೇಕಂತೆ. ಆ ಕೋಪವನ್ನು ಕೂಡ ಹತ್ರಕ್ಕೆ ಸೇರಿಸ್ಕೋಬೇಕು, ಅಂದ್ರೆ ಗಮನಿಸಬೇಕು. ಯಾರೋ ಎದುರುಗಿರೋ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಕೋಪ ಮಾಡ್ಕೊಂತಿದ್ದಾರೆ ಅಂದಾಗ ಅವ್ರ ಒಳಗಡೆ ಆಳವಾಗಿ ಅದನ್ನ ಆ ಕೋಪವನ್ನು ನೋಡಿದಾಗ ಆಳವಾಗಿ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಆಲ್ರೆಡಿ ಏನೋ ಬಾಧೆಯಲ್ಲಿದ್ದಾರೆ, ಅವ್ರಿಗೇನೋ ಒಂದು ಸಹಾಯ ಬೇಕಾಗಿದೆ, ಅದರಿಂದ ಅವರು ಈ ಕೋಪವನ್ನು ಮಾಡ್ಕೊಂತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಶಾಂತವಾಗಿದ್ರೆ ಎದುರುಗಿರೋರ್ನ ಶಾಂತವಾಗಿ ನೋಡ್ತೀವಿ. ಅದರಿಂದ ಏನ ಪ್ರಾಬ್ಲಮ್ ಬರ್ಲಿ ಆ ಸೊಲ್ಯೂಷನ್ ಕೂಡ ಅಲ್ಲೇ ಇರುತ್ತೆ. ಜೀವನದಲ್ಲಿ ಇನ್ನು ಎಷ್ಟೆಷ್ಟೋ ರೀತಿಯಲ್ಲಿ ಬರ್ತಾ ಇರುತ್ತೆ. ಅದನ್ನ ಆ ಕೋಪ ಅನ್ನೋದನ್ನ ಒಂದು ಮಗು ತರ ನೋಡ್ಕೋಬೇಕು ಹೊರತು ಹೊರಗಾಕ್ಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಕೇಳ್ತಾ ಇರುವಾಗ ಆ ಮನಸ್ಸಿಗೆ ನಾವು ಕನೆಕ್ಟ್ ಆಗ್ತೀವಿ, ಆ ಎನರ್ಜಿಗೆ ಕನೆಕ್ಟ್ ಆಗ್ತೀವಿ, ಅರಿವಿನಿಂದ ಅದನ್ನ ಸ್ವೀಕಾರ ಮಾಡ್ತೀವಿ. ನಮ್ಮ ಒಳಗಡೆ ಇರೋ ಆ ಉರಿನ ಆರಿಸ್ಬೇಕು ಅಂದ್ರೆ ಎಷ್ಟೋ ಟೂಲ್ಸ್ ಕೊಟ್ಟಿದ್ದಾರೆ, ಅದ್ಭುತವಾದಂತಹ ಟೂಲ್ಸ್ ಕೊಟ್ಟಿದ್ದಾರೆ. ಕೋಪವನ್ನು ಚಿಕ್ಕ ಮಗು ತರ ನೋಡ್ಬೇಕು. ಒಂದು ಸಣ್ಣ ಮಗುನ ನಾವು ಯಾವ ರೀತಿ ನೋಡ್ತೀವಿ, ಆ ಮಗುಗೆ ಏನೋ ತೊಂದರೆ ಆಗಿದೆ, ಅಳ್ತಾ ಇರುತ್ತೆ. ಅಳ್ತಾ ಇರೋವಾಗ ಏನ್ ಮಾಡ್ತೀವಿ ನಾವು, ತಕ್ಷಣಕ್ಕೆ ಹೋಗಿ ಎತ್ಕೊಂತೀವಿ, ಆ ಮಗುನ ಮುದ್ದಾಡ್ತೀವಿ. ಆ ರೀತಿ ಆ ಕೋಪ ಅನ್ನೋ ಮಗುನ ನಾವ್ ಎತ್ಕೊಂಡು ಮುದ್ದಾಡ್ಬೇಕಂತೆ. ಆವಾಗ ನಮ್ಮ ಅಂತರಾಳದಲ್ಲಿ ಇರೋದು ನಮ್ಗೆ ಅರ್ಥ ಆಗುತ್ತೆ. ಒಂದು ಮಗು ಅಳ್ತಾ ಇದೆ, ಅವನ್ ತಾಯಿ ಕೆಲಸ ಮಾಡ್ತಾ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಅಡಿಗೆ ಮಾಡ್ಬೇಕು, ಕೆಲಸದಿಂದ ಬರ್ತಾರೆ ಮನೆಗೆ. ಅವಾಗ ಅಡಿಗೆ ಇಂಪಾರ್ಟೆಂಟ್ ಆಗುತ್ತಾ, ಮಗು ಅಳೋದು ಇಂಪಾರ್ಟೆಂಟ್ ಆಗುತ್ತಾ? ತಾಯಿ ಏನ್ ಮಾಡ್ತದೆ, ಸ್ಟವ್ ಆಫ್ ಮಾಡ್ಬಿಟ್ಟು ಓಡೋಗಿ ಆ ಮಗುನ ಎತ್ಕೊಂಡು ಮುದ್ದಾಡಿ ಆಮೇಲೆ ಅದಕ್ಕೆ ಅರ್ಥ ಆಗುತ್ತೆ. ಅರೆ ಏನಕ್ಕೆ ಅಳ್ತಾ ಇದೆ ಮಗು, ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ಯಾ, ಗಲೀಜಾಗಿದ್ಯಾ, ಇಲ್ಲ ಹೊಟ್ಟೆ ನೋವ್ತಾ ಇದೆಯಾ, ಹಶ್ವಾಗ್ತಾ ಇದೆಯಾ ಅನ್ನೋದು ಆ ತಾಯಿಗೆ ಅರ್ಥ ಆಗುತ್ತೆ. ಆಮೇಲೆ ಏನಾಗುತ್ತೆ, ಆ ಮಗುನ ಸುಧಾರಿಸ್ಕೊಂತಾರೆ. ಅದೇ ರೀತಿ ಕೋಪವನ್ನು ಕೂಡ ನಾವು ಮಗುನ ನೋಡ್ದಂಗೆ ಆ ಸ್ವೀಕಾರ ಮಾಡ್ಬೇಕು. ಎದುರುಗಿರೋರು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ತಾಳ್ಮೆಯಿಂದ ಆ ಸ್ವೀಕಾರ ಮಾಡ್ಕೊಂಡಾಗ ನಿಧಾನಕ್ಕೆ ಏನಾಗಿದೆ ಆ ಪರಿಸ್ಥಿತಿ ಅನ್ನೋದು ನಮ್ಗೆ ಅಲ್ಲೇ ಅರ್ಥ ಆಗುತ್ತೆ. ಆ ಮಗು ಯಾವ ರೀತಿ ರಿಲೀಫ್ ಆಗ್ತದೋ ನಾವು ಕೂಡ ರಿಲೀಫ್ ಆಗ್ತೀವಿ. ಮೊದ್ಲು ಹೇಳ್ತಾ ಇದ್ರು, ಕೋಪ ಮಾಡ್ಕೋಬೇಡಪ್ಪ, ತುಂಬಾ ಕೋಪ ಇದೆ, 1 2 3 4 10ವರೆಗೂ ಎಣಿಕೆ ಮಾಡು ಅಂತ ಹೇಳ್ತಿದ್ರು. ಇಲ್ಲ, ಒಂದು ಗ್ಲಾಸ್ ನೀರ್ ಕುಡಿಯಪ್ಪ ಅಂತ ಹೇಳ್ತಿದ್ರು. ಕೆಲವ್ರು ಏನ್ ಹೇಳ್ತಿದ್ರು, ಆ ಜಾಗ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಿದ್ರು. ಮತ್ತೆ ಇವೆಲ್ಲವೂ ಕೂಡ ದೊಡ್ಡವರು ಸಾಮಾನ್ಯವಾಗಿ ಹೇಳಿಲ್ವಲ್ಲ. ಆ ಕೋಪವನ್ನು ಆರಿಸ್ಬೇಕು ಅಂದ್ರೆ ತಿಚ್ನಾಟ್ ಹಂಕ ಅವರು ಮಾಂಕ್ ಆಗಿರೋದ್ರಿಂದ ಆಧ್ಯಾತ್ಮಿಕ ರೀತಿಯಲ್ಲಿ ಅವರು ಈ ವಿಷಯಗಳೆಲ್ಲ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಏನಾದ್ರೂ ಒಂದು ಅವಯವಕ್ಕೆ ತೊಂದರೆ ಆಗಿದೆ, ಅದನ್ನ ಕತ್ತರಿಸಿ ಬಿಸಾಕ್ತಿವಾ? ಇಲ್ಲ, ಅದನ್ನ ಏನೋ ಮದ್ದು ಹಾಕಿ ರಿಪೇರಿ ಮಾಡ್ಕೊಂತೀವಿ. ಅದೇ ರೀತಿ ಕೋಪ ಅನ್ನೋದನ್ನ ಕೂಡ ರಿಪೇರಿ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹೊಟ್ಟೆ ನೋವು ಬಂದಿದೆ, ಕತ್ತರಿಸ್ತೀವ? ಇಲ್ಲ, ಏನಕ್ಕೆ ಬಂದಿದೆ, ಯಾಕೆ ಬಂದಿದೆ ಅನ್ನೋದನ್ನ ಅದನ್ನ ಗಮನಿಸ್ತೀವಿ. ಆಮೇಲೆ ಅದನ್ನ ಯಾವ ರೀತಿ ಮಾಡ್ಬೇಕೋ ಆ ರೀತಿ ಅದನ್ನ ರೆಡಿ ಮಾಡ್ಕೊಂತೀವಿ. ಅದೇ ರೀತಿ ಪ್ರೀತಿಯಿಂದ ಆ ಮಗುನ ಸ್ವೀಕಾರ ಮಾಡಿದ ಹಾಗೆ ಮಾಡಿದಾಗ ಅಳು ಅನ್ನೋದು ನಿಲ್ಲಿಸಿದಾಗ ಸ್ವಲ್ಪ ಸಮಯಕ್ಕೆ ಅದು ದೂರ ಆಗುತ್ತೆ, ಅಳು ಅನ್ನೋದು. ಅದೇ ರೀತಿ ನಾವು ಕೂಡ ಈ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇದು ಮೊದಲನೆಯ ಉದಾಹರಣ, ಮಗುನೇ ಯಾವ ರೀತಿ ಹತ್ರಕ್ಕೆ ತಗೊಂತೀವೋ ಆ ರೀತಿ ಅಂತ. ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಹೂವಿನ ತರ ನೋಡಿ ಅಂತ ಹೇಳ್ತಾರೆ. ಈ ಕೋಪ ಅನ್ನೋದು ಒಳಗಡೆ ಇದ್ರೆ ಹೂವಿನ ತರ ಹೆಂಗಪ್ಪ ನೋಡೋದು ಅನ್ಕೊಂತೀವಿ. ಆದ್ರೆ ಒಂದು ಹೂವಿನ ತರ ನೋಡಿದಾಗ ಏನಾಗುತ್ತೆ, ಅರಿವಿನಿಂದ ನೋಡಿದಾಗ ಆ ಶಕ್ತಿ ಅನ್ನೋದು ನಮ್ಮ ಇರೋದನ್ನ ಹತ್ರಕ್ಕೆ ತಗೊಂಡಾದಾಗ ಆ ಹೂವಲ್ಲಿರೋ ಕೋಪ ಅನ್ನೋದು ಓಪನ್ ಆಗುತ್ತೆ.
ಬಿಡುಗಡೆ ಆಗುತ್ತೆ. ಅಂದ್ರೆ ಆಮೇಲೆ ಏನಾಗುತ್ತೆ, ಆ ಹೂವಲ್ಲಿ ಏನ್ ಬರುತ್ತೆ, ಸುಗಂಧ ಬರುತ್ತೆ. ಅಂದ್ರೆ ಆ ಕೋಪ ಅನ್ನೋ ಹೂವು ಹೊರಗಡೆ ಅರಳಿದಾಗ ಅದರಲ್ಲಿ ಜ್ಞಾನ ಅನ್ನೋ ಸುಗಂಧ ಬರುತ್ತೆ. ಯಾಕೆಂದ್ರೆ ನಾವು ಹತ್ರಕ್ಕೆ ಸೇರಿಸ್ಕೊಂಡಿದೀವಲ್ಲ, ಅದರಿಂದ. ಅದಕ್ಕೆ ಆ ಕೋಪದಲ್ಲಿ ನಾವು ಯಾವ ರೀತಿ ಕುಂತ್ಕೊಂತಾ ಇದ್ದೀವಿ, ಯಾವ ರೀತಿ ನಡೀತಾ ಇದ್ದೀವಿ, ಏನ್ ಸಾಧನೆ ಮಾಡ್ತಾ ಇದ್ದೀವಿ, ಅರಿವಿನಿಂದ ಶ್ವಾಸವನ್ನು ತಗೊಂತಾ ಇದ್ದೀವಿ, ಪ್ರತಿಯೊಂದು ಕೂಡ ಗಮನಿಸ್ತಾ ಇರ್ಬೇಕು. ಕೆಲವು ಸಲ ಕೋಪ ಬರ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ನಮ್ಮ ಶ್ವಾಸವನ್ನ ಗಮನಿಸಿದಾಗ ಜಾಸ್ತಿ ಉಸಿರಾಟ ಜೋರಾಗಿ ತಗೊಂತಾ ಇರ್ತೀವಿ. ಅದೇ ಪ್ರಶಾಂತವಾಗಿರುವಾಗ ಉಸಿರಾಟ ನಿಧಾನಕ್ಕೆ ನಡೀತಾ ಇರುತ್ತೆ, ಒಳಗಡೆ ಕೂಡ ಪ್ರಶಾಂತವಾಗಿರುತ್ತೆ. ಅದಕ್ಕೆ ನಾವು ಅದನ್ನ ಹತ್ತಿರದಿಂದ ನೋಡ್ಬೇಕು. ಆ ಕೋಪ ಅನ್ನೋದು ಬಂದಿದ್ಯಾ, ಒಂದು 10 ನಿಮಿಷ 20 ನಿಮಿಷ ಹಾಗೆಯೇ ನೋಡ್ತಾ ಇರ್ಬೇಕು. ಎಲ್ಲಿಂದ ಈ ಕೋಪ ನನ್ಗೆ ಒಳಗಡೆಯಿಂದ ಹೇಗ್ ಬರ್ತಾ ಇದೆ ಅನ್ನೋದು. ಅವಾಗ ಏನಾಗುತ್ತೆ, ಒಂದು ಅಂದವಾದ ಹೂವನ್ನು ನೋಡ್ತಾ ಇದ್ದೀನಿ, ಒಂದು ಅದ್ಭುತವಾದಂತಹ ಸುಂದರವಾದಂತಹ ಹೂವನ್ನು ನೋಡ್ತಾ ಇದ್ದೀನಿ ಅಂತ ಅಂದಾಗ, ಅದನ್ನ ಗಮನಿಸಿದಾಗ ಆ ಜ್ಞಾನ ಅನ್ನೋದನ್ನ ನಾವು ಹೊಂದುತ್ತೀವಿ. ಆ ಸುಗಂಧ ಅನ್ನೋದು ಹೊರಗೆ ಬರ್ತಾ ಇರುತ್ತೆ. ಆ ಕೋಪದಲ್ಲಿ ಎಂತ ಸುಗಂಧ ಬರುತ್ತೆ ಅಂತ ಅನ್ಕೊಂತೀವಲ್ಲ, ಜ್ಞಾನ ಸುಗಂಧ ಬರುತ್ತೆ. ಅದಕ್ಕೆ ಜ್ಞಾನ ಪುಷ್ಪಗಳು ಅಂತ ಕೂಡ ಹೇಳ್ತಾ ಇರ್ತೀವಿ. ಆ ದುಃಖ ಅನ್ನೋದು ನಮ್ಮಿಂದ ಹೊರಗೆ ಹೋಗುತ್ತೆ. ಅದನ್ನ ನಾವು ರಾಂಗ್ ರೀತಿಯಲ್ಲಿ, ಅಂದ್ರೆ ರಾಂಗ್ ಪರ್ಫೆಕ್ಷನ್ ಅಲ್ಲಿ ನೋಡಿದಾಗ ಏನ್ ಅನ್ಸುತ್ತೆ, ಅರೆ ಅವರು ಉದ್ದೇಶಪೂರ್ವಕವಾಗೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡವ್ರಪ್ಪ, ಯಾತಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂತಿದ್ದಾರೆ ಅಂದ್ರೆ ಆಲ್ರೆಡಿ ಇವ್ರ ಒಳಗಡೆ ಕೋಪ ಇರೋದ್ರಿಂದ ಅವ್ರು ಕೋಪ ಮಾಡ್ಕೊಂಡಾಗ ರಿವರ್ಸ್ ಆಗ್ಬಿಡುತ್ತೆ, ಇನ್ನೆಚ್ಚು ಜಾಸ್ತಿ ಆಗುತ್ತೆ. ಆ ಕೋಪ ಜಾಸ್ತಿ ಆದಾಗ ಏನಾಗುತ್ತೆ, ಏನು ಇಲ್ಲ, ಅರೆ ಒಂದೊಂದ್ಸತಿ ಅಪ್ಪ ಸ್ವಲ್ಪ ಸುಮ್ಮನೆ ಇದ್ದಿದ್ದು ಒಳ್ಳೇದಾಯ್ತಪ್ಪ, ಏನೋ ಕೋಪದಲ್ಲಿ ನಾನು ಮಾತಾಡ್ಬಿಟ್ಟಿದ್ರೆ ಎಂತ ಅನಾಹುತ ನಡೀತಾ ಇತ್ತು, ನಾನೇ ಸರಿಯಾಗಿ ಗಮನಿಸ್ಲಿಲ್ಲ ಅವ್ರು ಕೋಪ ಮಾಡ್ಕೊಂಡಿರೋದನ್ನ ಅಂತ ನಾವು ಅನ್ಕೊಂತೀವಿ. ಅರೆ ನಾನು ಮಿಸ್ಟೇಕ್ ಮಾಡ್ಕೊಂಡಲ್ಲ, ಮಾತಾಡ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ. ಅಂದ್ರೆ ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂತ ಇದ್ದೀವಿ. ಯಾವ ರೀತಿ ಅಜ್ಞಾನ ಇರೋವಾಗ ಅದೇ ದೃಷ್ಟಿಕೋನದಲ್ಲಿ ನೋಡ್ತೀವಿ, ಆ ಜ್ಞಾನ ಇರೋವಾಗ ಜ್ಞಾನ ದೃಷ್ಟಿಯಲ್ಲಿ ನೋಡಿದಾಗ ನಾವು ತಾಳ್ಮೆಯಿಂದ ಇರೋದಕ್ಕೆ ಆಗುತ್ತೆ. ಇನ್ನು ಮೂರನೇದು ಏನ್ ಹೇಳ್ತಾರೆ ಅಂದ್ರೆ, ಅದನ್ನ ಬೇಯಿಸ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಕೋಪವನ್ನು ಬೇಯಿಸೋದಕ್ಕೆ ಹೆಂಗಾಗುತ್ತೆ ಅಂತ ಅವರು ನಿಧಾನವಾಗಿ ತಮಾಷೆ ಆಗಿರುತ್ತೆ ಉದಾಹರಣೆಗಳೆಲ್ಲವೂ ಕೂಡ ಆ ರೀತಿ ಕೊಡ್ತಾ ಇರ್ತಾರೆ. ಒಂದು ತರಕಾರಿ ಎಲ್ಲ ಬೇಯಿಸ್ಬೇಕು, ಕುಕ್ಕರಲ್ಲಿ ಇಟ್ಟಿದ್ದೀವಿ, ಇಲ್ಲ ಹೊರಗಡೆ ಇಟ್ಟಿದ್ದೀವಿ, ಅವಾಗ ಏನಾಗುತ್ತೆ, ಉರಿತಾ ಇದೆ, ಜೋರಾಗಿ ಉರಿ ಇಟ್ಬಿಟ್ಟು ಅದ್ರ ಬೇಗ 10 ನಿಮಿಷ ಆಗಿದೆಯಪ್ಪ ಅಂತ ತೆಗೆದಿಟ್ರೆ ಅದು ಬೆಂದಿರುತ್ತಾ? ಇಲ್ಲ ಪದಾರ್ಥ. ಅದಕ್ಕೆ ಸಮವಾಗಿರೋ ನೀರು, ಸರಿಯಾದ ಪ್ರಮಾಣದಲ್ಲಿ ನೀರು ಹಾಕ್ಬೇಕು, ಸರಿಯಾದ ಪ್ರಮಾಣದಲ್ಲಿ ಉರಿ ಇಡಬೇಕು, ಸಮಯನೂ ಕೊಡ್ಬೇಕು, ಆವಾಗ ಮೆತ್ತಗಾಗುತ್ತೆ, ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಚೆಂದಾಗಿರುತ್ತೆ. ಅದೇ ರೀತಿ ನಾವು ಕೂಡ ಆ ಕೋಪ ಅನ್ನೋದನ್ನ ಬೇಯಿಸ್ಬೇಕು. ಸ್ವಲ್ಪ ಸಮಯ ಇಟ್ಟಾಗ ಏನಾಗುತ್ತೆ, ಅದು ಕೂಡ ಮೆತ್ತಗಾಗುತ್ತೆ, ಅಂದ್ರೆ ಸ್ವಲ್ಪ ಸಮಾಧಾನ ಪಡ್ಕೊಂತದೆ, ಆಗ ನಾವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಆಗುತ್ತೆ. ಅದು ಕೂಡ ಅಷ್ಟು ಸುಲಭವಾಗಿರೋದು ಹೇಳ್ತಿದ್ದಾರೆ. ಇನ್ನು 4ನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಸನ ಹೂವಿನ ತರ ಮಾಡ್ಕೋಬೇಕಂತೆ. ಕಸದಲ್ಲಿ ಹೂವನ್ನ ಹೆಂಗಪ್ಪ ಮಾಡೋದು ಅಂತೀವಿ, ದೊಡ್ಡವ್ರು ಹೇಳ್ತಿದ್ರು ಕಸದಲ್ಲೇ ರಸ ಇದೆ ಅಂತ ಹೇಳ್ತಿದ್ರು. ಅದು ಯಾವುದಕ್ಕೋಸ್ಕರ ಹೇಳ್ತಿದ್ರು ಅನ್ನೋದು ನಮಗ್ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಹೇಳಿರೋ ಮಾತುಗಳು ಕೇಳಿದ್ದೀವಿ. ಈಗ ಈ ಮಾಂಕ್ ಅವರು ಹೇಳಿರೋದನ್ನ ಗಮನಕ್ಕೆ ಬರ್ತಾ ಇದೆ, ಕಸದಲ್ಲಿ ಕೂಡ ಹೂವನಾಗೆ ಬದಲಾವಣೆ ಮಾಡ್ಬೋದು ಅಂತ. ಅಂದ್ರೆ ಕಸ ಅಂದ ತಕ್ಷಣನೇ ಕೆಲ್ಸಕ್ಕೆ ಬಾರದೆ ಇರೋದು ಹೂವ ಹೆಂಗಾಗುತ್ತೆ ಅಂತೀವಲ್ಲ, ಇವಾಗ ಕೆಲವ್ರ ಮನೆಯಲ್ಲಿ ಕೂಡ ಗೊಬ್ಬರ ಮಾಡ್ತಿದ್ದಾರೆ, ಕಸ ಎಲ್ಲವೂ ಕೂಡ ಒಂದ್ ಕಡೆ ಸೇರಿಸ್ತಾರೆ, ಹೂಗಳು ತರಕಾರಿಗಳದು ಎಲ್ಲವೂ ಕೂಡ ಒಂದ್ ಕಡೆ ಸೇರಿಸಿ ಸ್ವಲ್ಪ ಸಮಯ ಆದ್ಮೇಲೆ ಅದು ಗೊಬ್ಬರ ಆಗುತ್ತೆ. ಆ ಗೊಬ್ಬರ ಆದ್ಮೇಲೆ ಏನ್ ಮಾಡ್ತೀವಿ, ಗಿಡಗಳಿಗೆ ಹಾಕ್ತಿವಿ. ಆ ಗಿಡಗಳಿಗೆ ಹಾಕ್ತಾ ಆಗುತ್ತೆ, ಅದರಲ್ಲಿರೋ ಪೋಷಕಾಂಶಗಳೆಲ್ಲವೂ ಕೂಡ ತಗೊಂತದೆ, ಹೂವು ಬರುತ್ತೆ, ಕೆಲವು ಹಣ್ಣುಗಳು ಕೂಡ ತರಕಾರಿ ಕೂಡ ನಮ್ಗೆ ಸಿಗುತ್ತೆ. ಮತ್ತೆ ಕಸವನ್ನು ಹೂವಿನಾಗೆ ಬದಲಾವಣೆ ಮಾಡಿದೀವಾ ಇಲ್ವಾ? ಅದೇ ರೀತಿ ಕೋಪವನ್ನು ಕೂಡ ಸ್ವಲ್ಪ ಸಮಾಧಾನವಾಗಿಟ್ರೆ ಆ ಕೋಪದಲ್ಲಿ ಆ ರಸ ಅನ್ನೋದು ಬರುತ್ತೆ, ಜ್ಞಾನ ಬರುತ್ತೆ. ಅದಕ್ಕೋಸ್ಕರನೇ ನಾವು ಆ ರೀತಿ ನೋಡ್ಬೇಕೆ ಹೊರತು ಈ ರೀತಿ ಕೋಪ ಮಾಡ್ಕೋಬಾರ್ದು. ಒಂದು ಸಣ್ಣ ಬೀಜ ಇದೆ, ಆ ಬೀಜದಲ್ಲಿ ಮೊಳಕೆ ಹೊಡೆದು ದೊಡ್ಡದಾಗಿ ಆಮೇಲೆ ಹೂವ ಹಣ್ಣು ಎಲ್ಲವೂ ಕೂಡ ಕೊಡ್ತಾ ಇದೆ. ಹೆಂಗ್ ಕೊಡ್ತಾ ಇದೆ?
ಅದಕ್ಕೆ ನೀರಿನ ಅಂಶ ಕೊಡ್ತಾ ಇದ್ದೀವಿ, ಸೂರ್ಯ ರಶ್ಮಿ ಕೊಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಷ್ಟು ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ. ಆವಾಗ ತಾನೇ ಅದು ಹೂವ, ಸುಂದರವಾಗಿರೋ ಹೂವ ಬರುತ್ತೆ, ತಿನ್ನೋದಿಕ್ಕೆ ಹಣ್ಣುಗಳು ಸಿಗ್ತಾ ಇದೆ, ತರಕಾರಿ ಬೆಳೆಸ್ಕೊಂತಾ ಇದ್ದೀವಿ. ಈಗೇನಾಗ್ತಾ ಇದೆ, ಬರೀ ಗೊಬ್ಬರಗಳು ಹಾಕಿ 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 ಹಾಳು ಮಾಡ್ತಾ ಇದ್ದಾರೆ. ಅದನ್ನೇ ಒಳಗಡೆ ಆ ವಿಷ ಪದಾರ್ಥವನ್ನೇ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ನಿಜವಾಗಿ ಇದೆಲ್ಲವೂ ಕೂಡ ತುಂಬಾ ಭಯಂಕರವಾಗಿರುತ್ತೆ. ಆ ಭಯ ಅನ್ನೋದು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂದ್ರೆ ಆ ಪುಷ್ಪವನ್ನು ನೋಡ್ತಾ ಇರುವಾಗ ನಾವು ಸರಿಯಾದ ರೀತಿಯಲ್ಲಿ ಪ್ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡ್ಕೋಬಹುದು. ಅಂದ್ರೆ ಕೋಪವನ್ನು ಪ್ರೀತಿಯಿಂದ ನೋಡಿದಾಗ ಪ್ರೀತಿಯಾಗಿ ಬದಲಾವಣೆ ಮಾಡ್ಕೋಬಹುದು. ಇಲ್ಲ ಪ್ರೀತಿಯನ್ನು ನಮ್ಮ ದೃಷ್ಟಿ ಬದಲಾವಣೆ ಮಾಡ್ಕೊಂಡ್ರೆ ಕೋಪವಾಗಿ ಕೂಡ ಬದಲಾವಣೆ ಆಗುತ್ತೆ, ದ್ವೇಷವಾಗಿ ಬದಲಾವಣೆ ಆಗುತ್ತೆ, ಭಯದಿಂದ ಬದಲಾವಣೆ ಆಗುತ್ತೆ. ಇವೆಲ್ಲ ಏನು ಅಂದ್ರೆ ನಮ್ಮ ಒಳಗಡೆ ಇರೋ ಬೀಜಗಳು. ಅದೇ ನಾವು ಯಾವುದಕ್ಕೆ ಒಳಗಡೆ ಇರೋ ಬೀಜಗಳಿಗೆ ನೀರು ಹಾಕ್ತಾ ಇದ್ದೀವಿ? ಪ್ರೀತಿ, ಕರುಣೆ, ತಾಳ್ಮೆ, ಅನುಕಂಪ ಇಂಥದಕ್ಕೆ ನೀರು ಹಾಕ್ತಾ ಇದ್ದೀವ? ಇಲ್ಲ ಈರ್ಷಾ ದ್ವೇಷಗಳಿಂದ ಅದಕ್ಕೆ ತುಂಬಿರೋದನ್ನ ನೀರು ಹಾಕ್ತಾ ಇದ್ದೀವ? ಅದನ್ನ ಅರಿವಿನಿಂದ ಗಮನಿಸ್ತಾ ಇರೋವಾಗ ನಮ್ಮಲ್ಲಿರೋದು ಯಾವುದಕ್ಕೆ ಬೆಳೆಸ್ಕೊಂತಾ ಇದ್ದೀವಿ ಅನ್ನೋದು ನಮ್ಗೆ ತಿಳುವಳಿಕೆ ಬರುತ್ತೆ. ಆ ಕೋಪವನ್ನು ನೋಡ್ತಾ ಇದ್ದೀವಿ ಅಂದ್ರೆ ಕೋಪನೇ ಬರ್ತದೆ, ಅದೇ ರೀತಿ ಮಾತಾಡ್ತಾ ಇರ್ತೀವಿ, ಅದರನ್ನೇ ನಾವು ಅನುಭವಿಸ್ತಾ ಇರ್ತೀವಿ. ಅದೇನಾಗುತ್ತೆ, ಆ ಕೋಪ ದ್ವೇಷ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಒಂದು ಹೂವನ್ನು ಕೂಡ ಒಣಗದ ಮೇಲೆ ಗೊಬ್ಬರ ರೀತಿ ಮಾಡ್ತೀವಿ, ತರಕಾರಿ ಎಲ್ಲ ಒಣಗದ ಮೇಲೆ ಗೊಬ್ಬರ ಮಾಡ್ತೀವಿ. ಅದರಲ್ಲಿ ಇನ್ನೂ ಚೆನ್ನಾಗಿರೋವಾಗ್ಲೇನೆ ಗಿಡಗಳಿಗೆ ಹಾಕಿದಾಗ ಏನಾಗುತ್ತೆ, ಹುಳ ಬರುತ್ತೆ, ಏನೋ ಪ್ರಯೋಜನ ಇಲ್ಲ. ಆ ಕೊಳ್ತಿರಲ್ಲ, ಅದು ಗೊಬ್ಬರವಾಗಿ ಬದಲಾವಣೆ ಆಗಿರಲ್ಲ, ಅವಾಗ ಹುಳ ಬರುತ್ತೆ. ಅದರಿಂದಾನೇ ನಮ್ಮ ಎದುರುಗಿರೋರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಅಂದಾಗ ನಾವು ಯಾವ ರೀತಿ ನೋಡ್ಕೋಬೇಕು ಅಂದಾಗ, ಈಗ ಡೈರೆಕ್ಟ್ ಆಗಿ ಮಾತಾಡೋದು ಬೇಡ, ಈಗ ಅವರು ಸಮಾಧಾನವಾಗಿದ್ದಾರೆ, ಈಗ ನಾವು ಹೇಳಿದ್ರೆ ಅವರು ಒಪ್ಕೊಂತಾರೆ, ತಿಳ್ಕೊಂತಾರೆ, ಅರ್ಥ ಮಾಡ್ಕೊಂತಾರೆ ಅಂದಾಗ ನಿಧಾನವಾಗಿ ಅವರಿಗೆ ಹೇಳಿದಾಗ ಅರ್ಥ ಆಗುತ್ತೆ. ಯಾವ ರೀತಿ ಹೂವ ಎಲ್ಲವೂ ಕೂಡ, ಕಸ ಎಲ್ಲವೂ ಕೂಡ ಗೊಬ್ಬರ ಆದ್ಮೇಲೆ ಆ ಪೋಷಕಾಂಶಗಳನ್ನು ಉಪಯೋಗಿಸಿ ಹಣ್ಣು ತರಕಾರಿ ಎಲ್ಲ ನಮ್ಗೆ ಸಿಗುತ್ತೋ ಅದೇ ರೀತಿ ನಮಗೂ ಕೂಡ ಪ್ರೀತಿ, ಕರುಣೆ, ದಯ ಅನ್ನೋದು ನಮಗೂ ಸಿಗುತ್ತೆ ಎದುರುಗಿರೋದ್ರಿಂದ ಕೂಡ. ಆ ಕೋಪ ಫಸ್ಟ್ ಮಾಡ್ಕೊಂಡಿರ್ಬೋದು, ಆದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ. ಇದಕ್ಕೆಲ್ಲವೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಒಳಗಡೆ ಇರೋ ನಿಜ ತತ್ವವನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಆ ನಿಜ ತತ್ವವನ್ನು ಕೋಪದಲ್ಲಿ ತಿಳ್ಕೊಂತಾ ಇದೀವ ಅಂತ ಅನ್ನೋದು, ಆ ಕೋಪ ಅನ್ನೋ ಬೀಜ ನಮ್ಮ ಒಳಗಡೆ ಇದೆ, ಅದಕ್ಕೆ ಬೇರೆಯವರಿಗೆ ನಾವು ಈ ರೀತಿ ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಕು. ಆದ್ರೆ ಒಂದೊಂದ್ಸತಿ ಏನಾಗುತ್ತೆ, ಬಾಹ್ಯದಲ್ಲಿ ನೋಡ್ತಾ ಇರೋವಾಗ ನಮ್ಗೆ ಅರ್ಥ ಮಾಡ್ಕೊಳ್ಳಲ್ಲ, ಅಂತರದಲ್ಲಿ ನೋಡಿದಾಗ ಅದು ಅರ್ಥ ಆಗುತ್ತೆ. ಯಾಕಂದ್ರೆ ಮನಸ್ಸು ಅನ್ನೋದೊಂದು ಇದೆಯಲ್ಲ, ಅದು ಒಪ್ಪೋದಿಲ್ಲ, ಎಷ್ಟೋ ಕಾರಣಗಳು ಹೇಳ್ತಾ ಇರುತ್ತೆ. ನೀನು ಹಾಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ, ನೀನೊಂದ್ಸಲಿ ಸಿಗದೆ ಇರ್ತೀಯ, ಅದೆಲ್ಲವೂ ಕೂಡ ಪ್ಲಾನ್ಗಳು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸಿಗ್ದಾಗ ನೋಡೇ ಬಿಡೋಣಪ್ಪ, ಅವನಿಗೆ ಇವತ್ತೇನೋ ನನ್ನ ಮೇಲೆ ಮಾಡ್ಕೊಂಡು ಹೋಗಿದ್ದಾನೆ ಕೋಪ, ಇನ್ನೊಂದ್ ದಿವಸ ಸಿಗದೆ ಇರ್ತಾನ, ನಾನು ಏನ್ ಮಾಡಿದ್ದೀನಿ ಅಂತ ಈ ತರ ಮಾತಾಡಿ ಈ ಸ್ಕೆಚ್ಗಳು ಹಾಕೊಂಡೇ ಇರ್ತೀವಿ. ಅದಕ್ಕೆ ಬದಲಾಗಿ ನಾವು ಆ ಪ್ರೀತಿಯನ್ನು, ಆ ಕರುಣೆಯನ್ನು, ಆ ಅನುಕಂಪವನ್ನು ತೋರಿಸಿದಾಗ, ಅದಕ್ಕೆ ಆ ನೀರು ಹಾಕಿ ಬೆಳೆಸಿದಾಗ ಅದನ್ನೇ ನಮ್ಮ ಒಳಗಡೆ ಬೆಳೆಸ್ಕೊಂತ ಹೋಗ್ಬೋದು. ಯಾಕೆಂದ್ರೆ ಇದು ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ಹೆಪ್ಪು ಕಟ್ಕೊಂಡು ಹೋಗಿರುತ್ತೆ ಹಿಂದಿನದೆಲ್ಲವೂ ಕೂಡ. ಅದರಿಂದಾನೇ ಹೊರಗಡೆ ಬ್ಲಾಸ್ಟ್ ಆಗ್ತಾ ಇರುತ್ತೆ ಆ ಕೋಪ ಅನ್ನೋದು. ಅದನ್ನ ತಾಳ್ಮೆಯಿಂದ ನಾವು ನೋಡಿದಾಗ, ಸಹನೆಯಿಂದ ನೋಡಿದಾಗ ಅದೆಲ್ಲ ಒಂದೊಂದಾಗೆ ರಿಲೀಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ಇವೆಲ್ಲವೂ ಕೂಡ ನಾವು ಮಾಡಬೇಕು. ಇನ್ನು ಇವರು ಇನ್ನರ್ ಚೈಲ್ಡ್ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಆ ಮಕ್ಕಳಲ್ಲಿ ಯಾವ ರೀತಿ ಆ ಗಾಯಗಳಾಗಿರುತ್ತೆ ಅನ್ನೋದ್ರು ಕೂಡ ಬರೆದಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರಶಾಂತವಾಗಿ ಆ ಗಾಯವನ್ನು ಹೇಗೆ ಆಗಿದೆ ಅನ್ನೋದು ನೋಡ್ಬೇಕು. ಅದಕ್ಕೆ ನಾವು ಮಾತಾಡೋ ರೀತಿ ಹೇಗಿರ್ಬೇಕು, ನಾವು ನೋಡೋ ದೃಷ್ಟಿ ಹೇಗಿರ್ಬೇಕು, ನಾವು ತಿನ್ನೋ ಆಹಾರ ಹೇಗಿರ್ಬೇಕು, ನಾವು ನಡೀತಾ ಇರೋ ನೆಲದ ಮೇಲೆ ನಡೀತಾ ಇದೀವ, ಚಪ್ಪಲಿ ಹಾಕೊಂಡು ನಡೀತಾ ಇದೀವ, ಆಲೋಚನೆಗಳು ಮಾಡ್ಕೊಂಡು ನಡೀತಾ ಇದೀವ, ಅದ್ರನ್ನೂ ಕೂಡ ಅರಿವಿನಿಂದ ಗಮನಿಸಿ. ಅದನ್ನ ಗಮನಿಸ್ತಾ ಇರೋವಾಗ ಆ ಶ್ವಾಸ ಅನ್ನೋದು ಜೋರಾಗಿ ಹೋಗ್ತಾ ಇದೆಯಾ, ನಿಧಾನಕ್ಕೆ ನಡೀತಾ ಇದೆಯಾ, ಅದನ್ನು ಕೂಡ ಗಮನಿಸಿ.
ಅಂತ ಹೇಳ್ತಾರೆ. ಯಾವ ರೀತಿ ನಾವು ತಿನ್ಬೇಕು, ಯಾವ ರೀತಿ ಇರಬೇಕು ಅನ್ನೋದು ಪ್ರತಿಯೊಂದು ಕೂಡ ಹೇಳ್ತಾ ಬರ್ತಾರೆ. ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದನ್ನ ಫಸ್ಟ್ ಕಲಿಬೇಕು. ಏನಾಗಿದೆ ಎದುರುಗಿರೋದನ್ನದು ಸ್ವೀಕಾರ ಮಾಡೋದನ್ನ ಕಲಿಬೇಕು. ಅದ್ಭುತವಾದಂತಹ ಅವಕಾಶಗಳು ನಮಗಿದೆ, ಅದನ್ನ ನಾವು ತಿಳ್ಕೋಬೇಕು. ಆ ಶ್ವಾಸವನ್ನು ಗಮನಿಸ್ತಾನೆ ಇರಬೇಕು. ಆಗೇನಾಗುತ್ತೆ, ಸ್ವಾತಂತ್ರ್ಯತೆ ಬರುತ್ತೆ ನಮ್ಗೆ. ಆ ಶ್ವಾಸ ಒಳಗೆ ಹೋಗ್ತಾ ಇದೆ, ಬರ್ತಾ ಇದೆ, ಆ ಸ್ವೇಚ್ಛೆ ನಮ್ಗೆ ಇದೆಯಲ್ಲ, ಅದಷ್ಟದು ಹೋಗ್ತಾ ಇದೆ ಅಂದ್ರೆ ಡಿವೈನ್ ಕಾನ್ಶಿಯಸ್ ನಮ್ಮ ಒಳಗಡೆ ಕಳಿಸ್ತಾ ಇದೆ. ನಾವೇನು ಶ್ವಾಸವನ್ನು ತಗೊಂತಾ ಇಲ್ಲ, ಬಿಡ್ತಾ ಇಲ್ಲ. ಆ ಡಿವೈನ್ ಕಾನ್ಶಿಯಸ್ ಅನ್ನೋದು ಪ್ರಕೃತಿಯಲ್ಲಿ ಇದೆ, ಅದು ನಮ್ಮ ಒಳಗಡೆಗೆ ಕಳಿಸ್ತಾ ಇದೆ. ಅದನ್ನ ನಾವು ಗಮನಿಸ್ತಾ ಇರ್ಬೇಕು. ಅದನ್ನ ಗಮನಿಸಿದಾಗೆ ಇವೆಲ್ಲವೂ ಕೂಡ ಅರ್ಥ ಆಗ್ತಾ ಬರುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಯಾರನ್ನಾದ್ರೂ ನೋಡಿದಾಗ ನಾವು ಎದುರುಗೆ ನೋಡಿದಾಗ ಯಾವುದೋ ಒಳಗಡೆ ಇರೋ ಕೋಪದಿಂದ ವೆಲ್ಕಮ್ಮು ಮಾಡಲ್ಲ. ಒಳಗಡೆಗೆ ಮುಖ ನೋಡಿ ಎದುರುಗೆ ಮಾತಾಡೋದಿಲ್ಲ, ನಗೋದು ಇಲ್ಲ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಎದುರುಗೆ ಶತ್ರು ಸಿಕ್ಕಿದಾಗೂ ಕೂಡ ಒಂದು ಕಿರು ನಗುದಿಂದ ವೆಲ್ಕಮ್ ಮಾಡ್ಬೇಕಂದ್ರೆ, ಇಲ್ಲ ಆ ನಗು ಅನ್ನೋದು ಕೊಡ್ಬೇಕಂತೆ. ಆವಾಗ ಒಳಗಡೆ ಆ ತೃಪ್ತಿ ಅನ್ನೋದು ಇರುತ್ತೆ ನಮಗೂ ಕೂಡ. ಏನಪ್ಪ ಇವರು, ನಾನು ಇಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡಿದ್ರು ಕೂಡ ನಮ್ಮನ್ನ ನಗ್ತಾ ನೋಡ್ತಿದ್ದಾನಲ್ಲಪ್ಪ ಅಂತ ಅನ್ಕೊಂತಾರೆ. ಅವಾಗ ಏನಾಗುತ್ತೆ, ಅವ್ರ ಮನಸ್ಸಿನಲ್ಲಿ ಕೂಡ ಈ ಕನೆಕ್ಟಿವಿಟಿ ಸಿಕ್ಕಿದಾಗ, ಓ ಪರವಾಗಿಲ್ಲ ಮಾತಾಡ್ಬೋದು ಅಂತ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಇವೆಲ್ಲವೂ ಕೂಡ ಥಿಚ್ ನಾಟ್ ಹನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಕೋಪ ಬಂದಾಗ ಯಾರ ಮೇಲೆ ಕೋಪ ತೋರಿಸ್ತಾ ಇದ್ರಿ ಅನ್ನೋದು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಂತೆ. ನಮ್ಮ ಮೇಲೆ ಕೋಪ ಮಾಡ್ಕೊಂತಿದ್ದಾರೆ, ಅವ್ರನ್ನ ನಾವು ಎದುರುಗೆ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಂತ ಹೇಳ್ತಾರೆ. ಸಾಧ್ಯ ಆಗುತ್ತಾ? ಭಯ ಆಗುತ್ತೆ. ಆ ಕೋಪದಲ್ಲಿರೋವಾಗ ಆ ಮುಖ ನೋಡೋದಕ್ಕೆ, ಆ ಸಿಚುವೇಶನ್ ನೋಡೋದಕ್ಕೆ, ಆ ವಾತಾವರಣ ಹೆಂಗಿರುತ್ತೆ ಅಂತದು. ಆದ್ರೂ ಕೂಡ ನಮ್ಮ ಭಾವನೆಗಳು ಹೇಗಿದೆ, ನಮ್ಮ ಒಳಗಡೆ ಭಾವನೆಗಳು ಸರಿಯಾಗಿ ಇದ್ದಾಗ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಈ ಕರುಣೆ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಏನೋ ಪರವಾಗಿಲ್ಲ, ತಿಳಿದೇನೋ ತಪ್ಪ ಆಗಿದೆ, ತಪ್ಪು ನಿರ್ಣಯ ತಗೊಂಡಿದ್ದಾರೆ, ಅದರಿಂದ ಹೀಗೆ ಮಾಡ್ಕೊಂತ ಇದ್ದಾರೆ ಅಂತ ಆಗ ನಮಗೆ ಕೂಡ ಅರ್ಥ ಆಗುತ್ತೆ. ಅದಕ್ಕೆ ಇವೆಲ್ಲವೂ ಕೂಡ ಗುರ್ತಿಸ್ಕೊಂಡಿದ್ದಾಗ ನಾವು ಅದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಸತ್ಯ, ಅದೇ ಕನೆಕ್ಟಿವಿಟಿ. ಇಲ್ಲ ಅಂದ್ರೆ ಹಾಗೆ ಇಟ್ಕೊಂಡು ಅವ್ರ ಮೇಲೆ ಇನ್ನು ನೋಡಿದಾಗ ಎಲ್ಲವೂ ಕೂಡ ಉರಿತಾ ಇದೆ ಅಂದ್ರೆ ಫಸ್ಟ್ ನಮ್ಮ ಒಳಗಡೆ ಇರೋ ಬೀಜಕ್ಕೆ ನಾವು ಏನ್ ಹಾಕ್ತಾ ಇದ್ದೀವಿ ಅದು ನೋಡ್ಬೇಕು. ನಮ್ಮ ಒಳಗಡೆ ಜ್ಞಾಪಿಸ್ತಾ ಇರುತ್ತೆ, ನಾವು ಸಿದ್ಧವಾಗಿದ್ದೀವಾ ಇಲ್ವಾ ಅನ್ನೋದು ನೋಡ್ಕೊಂಡು ಮಾತಾಡ್ಬೇಕಂತೆ. ಇನ್ನು ಕೋಪದಲ್ಲಿ ಇದ್ದಾಗ ಕೋಪವನ್ನು ಹಾಯ್ ಡಾರ್ಲಿಂಗ್ ಅಂತ ಕರಿಬೇಕಂತೆ. ಇಂಥ ಪದಗಳನ್ನು ಉಪಯೋಗಿಸ್ಬೇಕು. ಮೈ ಡಿಯರ್, ಡಾರ್ಲಿಂಗ್, ಕೋಪ ಹೇಗಿದೆ, ಯಾಕೆ ಕೋಪ ಮಾಡ್ಕೊಂತ ಇದೀಯಾ, ನಾನು ನಿನ್ನನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನ ಪ್ರೀತಿಯಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ಬೇಕಂತೆ. ಅವರು ಸಫರಿಂಗ್ ಅಲ್ಲಿ ಇದ್ದಾರೆ ಅಂದ್ರೆ ನಾವು ಆ ಸಫರಿಂಗ್ಗೆ ಇನ್ನೊಂದಷ್ಟು ಮಾಡಬಾರ್ದು. ಇನ್ನು ಕೆಲವು ಸಂಬಂಧ ಬಾಂಧವ್ಯಗಳಲ್ಲಿ ಕೂಡ ಎಷ್ಟೋ ರೀತಿ ನಡೀತಾ ಇರುತ್ತೆ. ಅದಕ್ಕೇನೆ ಏನಾಗ್ತದೆ, ಸಂಬಂಧ ಬಾಂಧವ್ಯಗಳೆಲ್ಲವೂ ಕೂಡ ಹಾಳಾಗ್ತದೆ. ಮತ್ತೆ ಮರುಜನ್ಮ ಪಡ್ಕೊಂಡು ಆ ಸಂಬಂಧ ಬಾಂಧವ್ಯಗಳನ್ನು ಸರಿಪಡಿಸ್ಕೋಬೇಕು. ಯಾಕೆ ಅದೇ ಫ್ಯಾಮಿಲಿಯಲ್ಲೇ ಜನ್ಮ ಪಡ್ಕೊಂತಾರೆ ಅಂದ್ರೆ ಇವೆಲ್ಲವೂ ಕೂಡ ಹತ್ರದಲ್ಲಿ ಕನೆಕ್ಟಿವಿಟಿ ಅನ್ನೋದು ಇರುತ್ತೆ. ಅದಕ್ಕೆ ಮರುಜನ್ಮದಲ್ಲಿ ಅದೇ ಸರ್ಕಲ್ ಅಲ್ಲೇ ಹುಡ್ತಾರೆ. ಫ್ರೆಂಡ್ಸ್ ಆಗೋ, ಗಂಡ ಹೆಂಡತಿ ಆಗೋ, ಇಲ್ಲ ಅಣ್ಣ ತಮ್ಮಂದರಾಗೋ, ಯಾವುದೋ ಒಂದು ರೀತಿ ಆ ಸಂಬಂಧ ಬಾಂಧವ್ಯಗಳಲ್ಲೇ ಹುಟ್ಟಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಆಗುತ್ತೆ. ಅದಕ್ಕೆ ಇದೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಪುಸ್ತಕದಲ್ಲಿ ಒಂದು ಉದಾಹರಣೆ ಕೂಡ ಹೇಳಿದ್ದಾರೆ. ಇದು ನಿಜವಾಗ್ಲೂ ನಡೆದಿರೋ ಉದಾಹರಣೆ ಅಂತೆ. ಒಬ್ಬ ಗಂಡ ಹೆಂಡತಿ ಇದ್ದಾರೆ. ಅವರು ಮದುವೆ ಆಗಿ ಒಂದು 25-30 ವರ್ಷ ಆಗಿದೆ. ಇಬ್ಬರು ಮಕ್ಕಳು ಇದ್ದಾರೆ, ಮದುವೆ ಆಗಿದೆ. ಅವ್ರವ್ರ ಮನೆಗಳಲ್ಲಿ ಅವ್ರವರು ಸಂಸಾರಗಳನ್ನು ನಡೆಸ್ಕೊಂಡು ಇದ್ದಾರೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಒಂದಾನೊಂದು ಸಮಯದಲ್ಲಿ ಒಂದು 5 ವರ್ಷದಿಂದ ಅವರು ಗಂಡ ಹೆಂಡತಿ ಜಗಳ ಆಗಿರೋದನ್ನ ಒಬ್ರಿಗೊಬ್ರು ಮಖಾನೇ ನೋಡ್ಕೊಂಡಿಲ್ವಂತೆ. ಹಾಗಾಗಿದೆ. ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ಪಕ್ಕದಲ್ಲಿ ಮಖ ನೋಡಿದ್ರೆ ವಿಪರೀತವಾಗಿ ಕೋಪ ಬರುತ್ತೆ, ಮಾತಾಡಿದ್ರೆ ಜಗಳನೇ ಶುರುವಾಗುತ್ತೆ. ಅದು ಜಗಳ ಅನ್ನೋದಕ್ಕಿಂತ ಯುದ್ಧನೇ ಶುರುವಾಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ.
ಆ ರೀತಿ ಆದಾಗ ಆಕೆಗೆ ಒಂದ್ ಸಮಯದಲ್ಲಿ ಆತನ ಹೆಂಡತಿ ತುಂಬಾ ಬೇಸತ್ತು ಏನ್ ಅನ್ಕೊಂತಾರೆ ಅಂದ್ರೆ, ನಾನು ಏನೇ ಆಗ್ಲಿ ಅಪ್ಪ, ನಾನು ಪ್ರಾಣ ಹೋದ್ರೆ ಸಾಕು, ಇನ್ನ ಈ ರೀತಿ ಇರೋದೇ ಬೇಕಾಗಿಲ್ಲ, ನನ್ಗೆ ಈ ಸಂಸಾರ ಬೇಡ, ಏನು ಬೇಡ ಅಂತ. ಎಲ್ಲಾ ಹೆಂಗಸ್ರಿಗೂ ಇದು ಅರ್ಥ ಆಗಿರುತ್ತೆ. ಎಷ್ಟೋ ಸಮಯದಲ್ಲಿ ಸಾಕಪ್ಪ ಈ ಸಂಸಾರ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಪ್ರಯತ್ನಗಳು ಕೂಡ ಮಾಡಿರ್ತಾರೆ. ಹಾಗಿರುತ್ತೆ. ಅದು ಅದರಲ್ಲಿ ಕೂಡ ಆಕೆ ಏನ್ ಮಾಡಿದ್ರಂತೆ, ಬೇಸತ್ತು ಹೀಗೆ ಒಂದು ನಿರ್ಣಯ ತಗೊಂಡಿರ್ತಾರೆ. ಆ ನಿರ್ಣಯ ತಗೊಂಡು ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋ ಒಬ್ಬ ಸ್ನೇಹಿತೆ ಇರ್ತಾರೆ. ಅವ್ರಿಗೆ ಆ ಫೋನ್ ಮಾಡಿ ಮಾತಾಡ್ಬೇಕು ಅನ್ಸುತ್ತೆ. ಸರಿ, ಫೋನ್ ಮಾಡಿ ಮಾತಾಡಿದಾಗ ಈ ಅಮ್ಮನೇ ಫಸ್ಟ್ ಹೇಳ್ತಾರಂತೆ, ನೋಡು, ನನ್ಗೂ ಗಂಡನ್ಗೂ ಆಗೋದಿಲ್ಲ, ನಾನೊಂದು ನಿರ್ಣಯ ತಗೊಂಡ್ಬಿಟ್ಟಿದ್ದೀನಿ, ಏನೇ ಆಗ್ಲಿ ಕೂಡ ನಾನು ಪ್ರಾಣ ಹೋದ್ರೆ ಸಾಕು ಅಂತ ನಿರ್ಣಯ ಮಾಡ್ಕೊಂಡಿದ್ದೀನಿ, ಅದನ್ನ ನೀನು ಅಡ್ಡಿ ಪಡಿಸ್ಬೇಡ, ನೀನು ಅದು ಇದು ಅಂತ ಹೇಳ್ಬಿಟ್ಟು ನನ್ಗೆ ಸಮಾಧಾನ ಪಡಿಸೋದು ಮಾಡಬೇಡ, ಏನೋ ಕೊನೆ ಮೂಮೆಂಟ್ ಅಲ್ಲಿ ನೀನ್ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ನೀನ್ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾರಂತೆ. ಹೌದಾ, ನೀನು ನಿರ್ಣಯ ತಗೊಂಡ್ಬಿಟ್ಟಿದ್ಯಾ, ಹೋಗ್ಲೇಬೇಕು ಅನ್ನೋದು ಅಂತ ಈಕೆ ಕೂಡ ಎದುರುಗಿರೋರು ಸಮಾಧಾನವಾಗಿ ಮಾತಾಡಿ ಹೇಳ್ತಾರಂತೆ. ಆದ್ರೆ ಏನಾಯ್ತು, ಹೇಗಿದ್ರು ಎಷ್ಟೋ ಸಲ ಹೇಳಿರ್ತಾರಂತೆ ಈ ಅಮ್ಮನಿಗೆ, ನೀನು ಇಲ್ಲಿಗೆ ಈ ತರ ಕ್ಲಾಸ್ಗಳು ನಡೀತಾ ಇದೆ, ಬಾ ಸುಧಾರಿಸ್ಕೊಂತೀಯ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಮತ ಕುಲ ಬೇರೆ, ನಮ್ಮ ಮತದಲ್ಲಿ ಇದೆಲ್ಲ ಇಲ್ಲ, ನಿಮ್ಮದ್ರಲ್ಲಿ ಮಾಡ್ತಾರೆ, ಅದ್ ನೀನ್ ಮಾಡ್ಕೊಂತ ಇದೆಯಾ, ಹೋಗು ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಆ ಸ್ನೇಹಿತೆ ಅನ್ನೋದು ಇದೆಯಲ್ಲ, ಅದರಿಂದ ಒಂದ್ಸಲಿ ಹೇಳೋಣ ಅಂತ ಹೇಳ್ತಾರೆ. ಈಕೆ ಕೂಡ ಅಕ್ಸೆಪ್ಟ್ ಮಾಡಿ, ಆಯ್ತಪ್ಪ ನಿನ್ ನಿರ್ಣಯ ತಗೊಂಡಿದ್ಮೇಲೆ ಆಯ್ತು, ನೀನ್ ಇರುವಂತೆ, ಆದ್ರೆ ಹೆಂಗಿದ್ರು ಹೋಗೋದು ಹೋಗ್ಬಿಡ್ತೀಯ, ಕೊನೆಯಲ್ಲಿ ಒಂದ್ಸತಿ ಬಂದು ಹೋಗು ಅಂತ ಹೇಳ್ತಾರಂತೆ. ಸರಿ ಸ್ನೇಹಿತೆ ಅಲ್ವಾ, ಇಷ್ಟ ಹೇಳ್ತಿದ್ದಾರೆ, ಹೋಗೋಣ ಅಂತ ಹೇಳಿ ಆಕೆ ಮನೆಗೆ ಬರ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಬೇರೆ ಸ್ನೇಹಿತರೆಲ್ಲ ಇರ್ತಾರಂದ್ರೆ, ಕ್ಲಾಸ್ ಮಾಡ್ತಾ ಇರ್ತಾರೆ, ಬೇರೆ ಸ್ನೇಹಿತರು ಇರ್ತಾರೆ. ಆವಾಗ ಈ ತಿಚ್ ನಾಟ್ ಹನ್ ಮಾಂಕ್ ಅವರು ಹೇಳಿರೋದು, ಯಾವ ರೀತಿ ಅರಿವಿನಿಂದ ಆಹಾರ ತಗೋಬೇಕು, ಯಾವ ರೀತಿ ನಾವು ನೋಡ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಕೂಡ್ಬೇಕು, ಯಾವ ರೀತಿ ತಿನ್ಬೇಕು, ಪ್ರತಿಯೊಂದು ಕೂಡ ಯಾವ ರೀತಿ ಅರಿವಿನಿಂದ ಅನ್ನೋದನ್ನೇ ಆ ರಿಕಾರ್ಡಿಂಗ್ ಇರೋದನ್ನ ಹಾಕಿರ್ತಾರೆ, ಎಲ್ಲರೂ ಕೇಳಿಸ್ಕೊಂತ ಇರ್ತಾರಂತೆ. ಹಾಗೆ ಈಕೆಗೂ ಕೂಡ ಕೇಳಿಸ್ಕೊಂಡಾಗ ಸಡನ್ ಆಗಿ ಬದಲಾವಣೆ ಆಗುತ್ತೆ. ಹಾಗ ಅನ್ಕೊಂತಾಳಂತೆ, ಅರೇ ನಾನು ಇನ್ನ 5 ದಿವಸ ವರ್ಕ್ಶಾಪ್ ಇದೆಯಲ್ಲ, ನಾನು ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾರಂತೆ. ಸರಿ, 5 ದಿವಸ ವರ್ಕ್ಶಾಪ್ಗೆ ಹೋಗ್ತಾರೆ. ಅಲ್ಲಿ ಈ ನಮಗೆ ಒಳಗಡೆ ಇರೋ ಬಾಧಕ್ಕೆ, ದುಃಖಕ್ಕೆ ಕಾರಣ ಏನು ಅನ್ನೋದನ್ನ ವಿಷಯಗಳೆಲ್ಲ ತಿಳ್ಕೊಂಡಾಗ ಆಕೆಗೆ ಆವಾಗ ಅನ್ಸುತ್ತಂತೆ, ಅರೇ ಇಷ್ಟು ದಿವಸ ಕೂಡ ನಾನು ನಮ್ಮ ಗಂಡನ ಮೇಲೆ ನಾನು ಕೋಪ ಮಾಡ್ಕೊಂಡಿದ್ದೀನಿ, ಆದ್ರೆ ನನ್ನಲ್ಲಿ ಕೂಡ ಎಷ್ಟೋ ತಪ್ಪುಗಳಿದೆ, ಆ ತಪ್ಪುಗಳಿಗೆ ಕಾರಣ ನೋಡ್ದೇನೆ ಅವ್ರದೇ ತಪ್ಪು ಅಂತ ಹೇಳಿ ಅವ್ರಿಗೆ ಕೂಡ ತುಂಬಾ ನೋವು ಕೊಟ್ಟಿದ್ದೀನಲ್ಲ ಅಂತ ಆಗ ಬಾಧೆ ಆಗುತ್ತಂತೆ. ಆಗ ಬಾಧೆ ಆಗಿ ಈ ದುಃಖಕ್ಕೆ ಕಾರಣ ಏನು ಅಂದ್ರೆ, ನನ್ನ ಒಳಗಡೆ ಆ ಕೋಪ ಅನ್ನೋ ಬೀಜಗಳಿದೆ, ಅದರಿಂದ ನಾನು ಇನ್ನೊಬ್ಬರನ್ನ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಆ ಗಿಲ್ಟಿ ಫೀಲು ಆಕೆಗೆ ಆಗಿ, ಆಮೇಲೆ ಏನು ಸಮಾಧಾನ ಹೇಳ್ದೇನೆ ಇವರೆಲ್ಲ ದುಃಖ ಪಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಅನ್ನೋದು ಅರ್ಥ ಮಾಡ್ಕೊಂತಾಳೆ. ಆಕೆಯ ವ್ಯಕ್ತಿ ಕೂಡ ಎಷ್ಟು ನೋವು ತಿಂದಿರ್ತಾರೆ ನನ್ನಿಂದ ಅನ್ನೋದು ಆಕೆಗೆ ಅರ್ಥ ಆಗುತ್ತೆ. ಸರಿ ಆಯ್ತು, ಅಲ್ಲಿ ರಿಯಲೈಸ್ ಆಗ್ತಾಳೆ. ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ವಲ್ಲ, ಸರಿ ಅಂತ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಆಕೆಗೆ ನಗು ಬರುತ್ತಂತೆ. ಅವರು ಒಪ್ಕೊಂಡೇ ಇರ್ಲಿ, ನಾನು ಹೇಗಿರ್ಬೇಕು ನಾನೇ ಇರ್ತೀನಿ, ನಾನು ಹಾಗೆ ಇರ್ತೀನಿ ಅನ್ಕೊಂಡು ಈ ಅಮ್ಮ ಪ್ಲಾನ್ ಮಾಡ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಈ ಸಾಧನೆ ಮಾಡ್ಕೊಂಡಿರ್ತಾಳಲ್ಲ, ಅದನ್ನೇ ನಿರ್ಣಯ ಮಾಡ್ಕೊಂಡು ಇನ್ಮೇಲೆ ಈ ಸಾಧನೆಯನ್ನೇ ಮುಂದುವರಿಸ್ಕೋಬೇಕು ಅಂತ ಮನೆಯಲ್ಲಿ ಪ್ರಯತ್ನ ಮಾಡ್ತಾಳೆ. ಏನು, ಅರಿವಿನಿಂದ ನಡೆಯೋದು, ಅರಿವಿನಿಂದ ತಿನ್ನೋದು, ನಗೋದು, ಮಾತಾಡೋದು, ಕುಂತ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇರುವಾಗ ಮನೆಯಲ್ಲಿ ಆ ವಾತಾವರಣನೇ ಬದಲಾವಣೆ ಆಗುತ್ತೆ. ಈಕೆಗೆ ಅನುಗುಣವಾಗಿ ಆ ವಾತಾವರಣ ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಹಾಗ ಅನ್ಕೊಂತಾಳೆ. ಸರಿ, ಒಂದ್ ದಿವ್ಸ ಏನ್ ಮಾಡ್ತಾಳೆ ಅಂದ್ರೆ, ನಿಧಾನಕ್ಕೆ ಬಂದು ಸೋಫಾ ಮೇಲೆ ಗಂಡ ಕೂತಿದ್ರೆ ಅವ್ರ ಪಕ್ಕದಲ್ಲಿ ಕುಂತ್ಕೊಳ್ತಾರಂತೆ. ಇವ್ರು ಯಾವಾಗ್ಲೂ ಕೂಡ ಇವ್ರು ಈಗ ಕೋಣೆಯಲ್ಲಿದ್ರೆ ಅವ್ರ ಆ ರೂಮಲ್ಲಿ ಇರ್ತಾರೆ, ಅವ್ರು ಅಲ್ಲಿದ್ರೆ ಇವ್ರು ಇಲ್ಲಿರ್ತಾರೆ. ಎದುರುಗೂ ಕೂಡ ಮನುಷ್ಯ ಒಬ್ರಿಗೊಬ್ರು ನೋಡ್ಕೊಳ್ಳೋದಿಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಅಪ್ಪ ಅನ್ಕೊಂತಾರಂತೆ, ಇದೇ ಏನೋ ಪಕ್ಕದಲ್ಲಿ ಬಂದು ಕುಂತವಳೆ ಇವತ್ತು, ಏನೋ ಇದೆ ನನಗೆ ಗಾಚಾರ ಅಂತ ಅನ್ಕೊಂಡಾಗ ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತಲ್ಲ, ಹಾಗ ಅನ್ಕೊಂತಾರಂತೆ. ಆದ್ರೂ ಕೂಡ
ಈಕೆ ಏನೂ ಮಾತಾಡ್ದೇನೆ ಸಮಾಧಾನವಾಗಿ ಕುಂತ್ಕೊಂಡು ಆ ನಾನು ಒಂದು ನಿರ್ಣಯ ತಗೊಂಡಿದ್ದೀನಿ, ನಿಮ್ಮ ಹತ್ರ ಮಾತಾಡಬೇಕು, ನಾನು ಹೀಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀವು ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿ ಸಾಕು, ನೀವೇನೋ ಹೇಳ್ಬೇಕಾಗಿಲ್ಲ ಅಂತ ಕೂಡ ಸಮಾಧಾನವಾಗಿ ಹೇಳ್ತಾರಂತೆ. ಯಾಕೆಂದ್ರೆ ಇದು ಲೈಫ್ ಅಂಡ್ ಡೆತ್ ಪ್ರಾಬ್ಲಮ್, ಇದು ಅಷ್ಟುವರೆಗೂ ಬಂದ್ಬಿಟ್ಟಿದೆ. ಆಮೇಲೆ ಕೇಳ್ತಾರಂತೆ, ಆಯ್ತು ಏನ್ ಹೇಳ್ತಾಳ ನೋಡೋಣ ಅಂದ್ಬಿಟ್ಟು, ಸಾರಿ ರೀ, ನೀವು ಇಷ್ಟು ದಿವಸ ನೀವು ಮಾತಾಡಿಲ್ಲ ಅಂತ ತಪ್ಪೆಲ್ಲ ನಿಮ್ಮದೇ ಅಂತ ಹೇಳಿ ನಾನು ಮಾತಾಡ್ಬಿಟ್ಟಿದ್ದೀನಿ. ಆದ್ರೆ ನನ್ನಲ್ಲಿ ಕೂಡ ತಪ್ಪು ಅನ್ನೋದು ಇದೆ, ಈ ದುಃಖಕ್ಕೆ ಬಾಧಕ್ಕೆ ಕಾರಣಗಳು ಇದೆ ನನ್ನಲ್ಲಿ. ಆದ್ರೆ ನಿಮಗ್ ಸಮಾಧಾನ ಆದ್ರೆ ನೀವು ಕೂಡ ಸಾಧನೆ ಮಾಡಿ, ಇಲ್ಲ ಅಂದ್ರೆ ನೀವು ಹೇಗಿರ್ಬೇಕೋ ಹಾಗೆ ನೀವು ಇರಿ, ನಾನು ಹೇಗಿರ್ಬೇಕು ನಾನು ಹಾಗೆ ಇರ್ತೀನಿ ಅಂತ ಹೇಳಿ ಮಾತಾಡ್ತಾಳಂತೆ. ಮಾತಾಡಿದಾಗ ಆ ಎನರ್ಜಿ ಎಕ್ಸ್ಚೇಂಜ್ ಆಗೋಯ್ತು ನೋಡಿ. ಆ ಕರುಣೆ ಅನುಕಂಪ ಅನ್ನೋದು ಬಂದಾಗ ಆತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತೆ. ಒಂದು ಅರ್ಧ ಗಂಟೆ ಸಮಯ ಹತ್ತು ಬಿಡ್ತಾರಂತೆ ಆ ಗಂಡಸರಾಗಿ ಕೂಡ. ಅಂದ್ರೆ ಒಳಗಡೆ ಇರೋ ದುಃಖ ಎಲ್ಲವೂ ಕೂಡ ಹೊರಗೆ ಬಂದ್ಬಿಡುತ್ತೆ. ಅವೆಲ್ಲ ಹೇಳ್ತಾರಂತೆ, ಇಲ್ಲ ನಾನು ಕೂಡ ತಪ್ಪು ಮಾಡಿದ್ದೀನಿ, ನನ್ನಲ್ಲಿ ಕೂಡ ಎಷ್ಟೋ ಮಿಸ್ಟೇಕ್ಗಳಾಗಿದೆ, ನಿನ್ನನ್ನು ಬಾಧೆ ಕೊಡಬಾರ್ದಾಗಿತ್ತು ಅಂತ ನಿಧಾನಕ್ಕೆ ಮಾತಾಡಿಕೊಂಡು ಆಮೇಲೆ ಅವರು ಸಮಾಧಾನ ಪಡ್ಕೊಂತಾರಂತೆ. ಮತ್ತೆ ಅರಿವಿನಿಂದ ಇಲ್ದೆ ಇರೋವಾಗ ಮತ್ತೆ ಅದು ಅದೃಷ್ಟ ಅನ್ಬೇಕಾ ದುರದೃಷ್ಟ ಅನ್ಬೇಕಾ? ಇಬ್ರಲ್ಲಿ ಮಿಸ್ಟೇಕ್ ಇದೆ, ಇಬ್ರಲ್ಲಿ ತಪ್ಪಿದೆ, ಇಬ್ರು ಅರ್ಥ ಮಾಡ್ಕೋಬೇಕು. ಯಾವಾಗ ಅರಿವಿನಿಂದ ಇದನ್ನ ಗಮನಿಸಿದಾಗ ಅರ್ಥ ಮಾಡ್ಕೊಂಡಾಗ ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ನೀವು ಮಾಡಿ, ನನಗೆ ಸಹಾಯ ಬೇಕಿದ್ರೆ ನಾನು ಕೇಳ್ತೀನಿ, ಅಲ್ಲಿವರೆಗೂ ಮಾತುಗಳು ಬಂದ್ಬಿಡ್ತದೆ ಆ ಕರುಣೆಯಿಂದ. ಹಾಗೆ ಎಲ್ಲ ಮಾತಾಡ್ಕೊಂಡಾಗ ನಾವಿಬ್ರು ಸೇರಿ ಈ ಪ್ರಯತ್ನವನ್ನು ಮಾಡೋಣ, ನಿಮ್ಮಿಬ್ರು ನಮ್ಗೆ ಇಷ್ಟ ಆದ್ರೆ ಅಂತ ಕೂಡ ಹೇಳ್ತಾರೆ. ಆ ರೀತಿ ಒಂದು ಕ್ಷಣದಲ್ಲಿ ನಿರ್ಣಯ ತಗೊಂಡ್ರು ಅದನ್ನೇನಾದ್ರೂ ಅಪ್ಲೈ ಮಾಡಿಬಿಟ್ಟಿದ್ರೆ ಈ ಜೀವನಾನೇ ಮುಗಿತಾ ಇತ್ತಲ್ಲ. ಮತ್ತೆ ಅದು ವಾಪಸ್ ಬರುತ್ತಾ ಪ್ರಾಣ ಕಳ್ಕೊಂಡಿದ ಮೇಲೆ? ಇಲ್ವಲ್ಲ. ಅದರಿಂದ ಪ್ರತಿಯೊಬ್ರು ಕೂಡ ಎಷ್ಟೋ ಕಷ್ಟಗಳು ದುಃಖಗಳು ಇರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ, ಎಲ್ಲರ ಸಂಸಾರದಲ್ಲಿ ಇರುತ್ತೆ. ಆ ಪಾಠಗಳನ್ನ ಕಲಿಯೋದಕ್ಕೇನೆ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಂಡಾಗ ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಗಮನಕ್ಕೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವುದು ಕೂಡ ನಿರ್ಣಯ ತಗೋಬೇಕು ಅಂದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಅರಿವಿನಿಂದ ಇದ್ದು ಆಲೋಚನೆ ಮಾಡಿದಾಗ ಆ ತೊಂದರೆಗಳಿಂದ ಆ ಸಮಸ್ಯೆಗಳಿಂದ ಪರಿಷ್ಕಾರ ಅನ್ನೋದು ಆಟೋಮೆಟಿಕ್ ಆಗಿ ಸಿಗುತ್ತೆ. ಅದರಿಂದ ನಾವು ಸರಿಯಾದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ, ಆಮೇಲಕ್ಕೆ ಅರೆ ಸಾಕಪ್ಪ ಧ್ಯಾನ ಮಾಡಿದೀವಿ ಅಂತೀವಿ. ಆದ್ರೆ ನಮ್ಮ ಭಾವನೆಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ನಮ್ಮ ಒಳಗಡೆ ಮನಸ್ಸಿನ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನಮ್ಮ ಇಂದ್ರಿಯಗಳು ಯಾವ ರೀತಿ ಕಂಟ್ರೋಲ್ ಇದೆಯಾ ಇಲ್ವಾ ಅನ್ನೋದು ಪ್ರತಿಯೊಂದು ಕೂಡ ಗಮನಿಸ್ತಾ ಇರ್ಬೇಕು. ಅರಿವಿನಿಂದ ಗಮನಿಸಿದಾಗ ಈ ಸಾಧನೆಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರುವಾಗ ನಮ್ಗೆ ಎಷ್ಟೋ ಒಳ್ಳೆಯ ಅನುಭವಗಳು ಕೂಡ ಸಿಗುತ್ತೆ. ಅದೇ ರೀತಿ ಆ ಅನುಭವಗಳಿಗೆಲ್ಲವೂ ಕೂಡ ಒಂದು ಅರ್ಥ ಅನ್ನೋದು ಇದೆ. ಅದಕ್ಕೆ ಕೃತಜ್ಞತೆಯಿಂದ ಇರಬೇಕು, ಕೃತಜ್ಞತೆ ತಿಳಿಸ್ಬೇಕು. ಈ ಪುಸ್ತಕದಲ್ಲಿ ಕೊನೆಯಲ್ಲಿ ಇದನ್ನ ಬರ್ದಿದಾರಂತೆ, ನಿಜವಾಗ್ಲೂ ನಡೆದಿರೋದು ಇದು. ಮತ್ತೆ ಕೋಪ ಅನ್ನೋದು ಹೊರಗ್ ಬರುತ್ತೆ, ಮತ್ತೆ ಅದನ್ನ ಹೊರಗೆ ಕಳಿಸ್ಬಿಡೋಣ ಅಂತೀವಿ, ಅದು ಪರಮ ಸತ್ಯ. ಆದ್ರೂ ಕೂಡ ಯಾವ ರೀತಿ ಕಳಿಸ್ಬೇಕು? ಅದು ನಾವು ಸಮಾಧಾನದಿಂದ ಕೋಪವನ್ನ ಅಲ್ಲ ಕಳಿಸೋದು, ಪ್ರೀತಿಯಿಂದ ಹೊರಗಾಕ್ಬೇಕು. ಆ ಪ್ರೀತಿ ಅನ್ನೋದನ್ನ ಅಲ್ಲಿ ತೋರಿಸ್ಬೇಕು. ಅದೇ ಪರಮ ಸತ್ಯ, ಅದೇ ನಿಜ ತತ್ವ. ಅದಕ್ಕೆ ಈ ಜ್ಞಾನವನ್ನು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಪುಸ್ತಕಗಳು ಓದಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ಪತ್ರಿ ಸರ್ ನಮ್ಗೆ ಎಷ್ಟೋ ಪುಸ್ತಕಗಳನ್ನ ರೆಫರ್ ಮಾಡಿ ಕೊಟ್ಟಿದ್ದಾರೆ, ಓದಿ ಓದಿ ಅಂತ. ಅಮ್ಮ ನಮ್ಗೆ ಅರ್ಧ ಗಂಟೆನೂ ಕುಂತಕ್ಕಾಗಲ್ಲದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜೊತೆಗೆ ಒಂದು ಪುಸ್ತಕ ತಗೊಂಡು ಇನ್ನೊಂದು ಅರ್ಧ ಗಂಟೆ ಓದೋಣ, ಒಂದು ಸತ್ಸಂಗ ಕೇಳೋಣ ಒಂದು ಅರ್ಧ ಗಂಟೆ. ಅವಾಗೇನಾಯ್ತು, 1.5 ಗಂಟೆ ಹೊತ್ತು ನಮ್ಮ ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಟ್ಕೊಂಡಂಗ ಆಗುತ್ತಾ ಇಲ್ವಾ? 1.5 ಗಂಟೆ ಕುಂತ್ಕೊಳ್ಳಿ ಅಂದಾಗ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಮಾಡಿ ಅಂತ ಹೇಳ್ತಾರೆ. ಈಗ ಅದರ ಜೊತೆಗೆ ಸೇವೆ ಅನ್ನೋದು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಯಾವ ಸೇವೆ ಮಾಡ್ಬೇಕು? ನಮ್ಗೆ ಶರೀರದಲ್ಲಿ ಕೆಲಸ ಮಾಡಕ್ ಆಗುತ್ತಾ? ಶರೀರದಲ್ಲಿ ಅಲ್ಲಿ ಕೆಲಸ ಮಾಡೋಣ. ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇದೆ,
ಅಲ್ಲಿ ಕೆಲಸ ಮಾಡೋಣ. ಈಗ ಮೊನ್ನೆ ತಾನೇ ಬುದ್ಧ ಪೌರ್ಣಮಿ ಆಯ್ತು, ಎಷ್ಟು ಜನ ಚೇರುಗಳಾಗ್ತಾ ಇದ್ರು, ಎಷ್ಟು ಜನ ಕ್ಲೀನ್ ಮಾಡ್ತಾ ಇದ್ರು, ಅಡಿಗೆ ಮಾಡೋ ಕಡೆ ತರಕಾರಿ ಹೆಚ್ಚು ಕೊಡ್ತಾ ಇದ್ರು, ಅವ್ರಿಗೆ ಸಹಾಯ ಮಾಡ್ತಾ ಇದ್ರು, ತಟ್ಟೆಗಳೆಲ್ಲ ತೊಳಿತಾ ಇದ್ರು, ಅಡಿಗೆ ಮಾಡಿರೋರ್ನ ಬಡಿಸ್ತಾ ಇದ್ರು. ಇದೆಲ್ಲ ಸೇವೆ ಅಲ್ವಾ? ಕೆಲವ್ರು ಏನ್ ಮಾಡ್ತಾ ಇದ್ರು, ಹಣ ಕಲೆಕ್ಟ್ ಮಾಡ್ತಾ ಇದ್ರು, ಕೆಲವರು ಹಣ ತಂದು ಕೊಡ್ತಾ ಇದ್ರು. ನಾವು ಕೂಡ ಆ ಆ ಸೆಕ್ಷನ್ ಅಲ್ಲೇ ಕೂತಿದ್ದು. ಲಕ್ಷ್ಮಿ ಮೇಡಮ್ ಕೂಡ ಬಂದು ಮಾತಾಡ್ಸಿದ್ರು. ಸಡನ್ ಆಗಿ ಮಾತಾಡಿಸಿದಾಗ ನನ್ಗೆ ಈಗ ನೋಡಿದೆ, ಆಮೇಲೆ ಜ್ಞಾಪಕಕ್ಕೆ ಬಂತು ಮೇಡಮ್ ಅಂತ. ಹಾಗೆ ಎಷ್ಟೋ ಜನ ಮಿತ್ರರಾಗ್ತೀವಿ, ಪರಿಚಯ ಆಗ್ತೀವಿ. ಮತ್ತೆ ಆ ಮಿತ್ರತ್ವವನ್ನು ಬೆಳೆಸ್ಕೋಬೇಕಾ? ಸಿಡ್ಕೊಂಡು ಮಕ ತಿರುಗಿಸ್ಕೊಂಡು ಕೋಪ ಮಾಡ್ಕೊಂಡು ಬೆಂಕಿ ತರ ಉರಿತಾ ಇರ್ಬೇಕಾ? ಇಲ್ಲ, ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಒಂದಾಗೋಣ, ಈ ಜ್ಞಾನವೆಲ್ಲವೂ ಕೂಡ ಪಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಪಡ್ಕೊಳ್ಳೋಣ. ಈಗಾಗ್ಲೇ ಎಷ್ಟೋ ಜನಕ್ಕೆ ಬದಲಾವಣೆಗಳು ಆಗಿದೆ ಅಂತ ಕೇಳಿದ್ವಿ. ನಿನ್ನೆ ಮೊನ್ನೆ ಬಂದಿರೋರು ಕೂಡ ಸಮಾಧಾನದಿಂದ ಹೇಳ್ತಾರೆ, ಅಮ್ಮ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅದರಿಂದ ನಾನೊಂದ್ ಸ್ವಲ್ಪ ಸಮಾಧಾನವಾಗಿದ್ದೀನಿ ಮನೆಯಲ್ಲಿ ಅಂತ ಹೇಳ್ತಾರೆ. ಮನೆಯಲ್ಲಿ ಕೂಡ ಒಪ್ಕೊಂಡು ನೀನ್ ಹೋಗ್ಬಾಮ್ಮ, ಕ್ಲಾಸ್ಗೆ ಹೋಗಿ ಬಂದ್ರೆ ನೀನ್ ಸಮಾಧಾನವಾಗಿರ್ತೀಯ ಅಂತ ಹೇಳಿ ಕಳಿಸೋರು ಇದ್ದಾರೆ ಅಂತ ಕೂಡ ಹೇಳ್ತಿರ್ತಾರೆ. ಅದಕ್ಕೋಸ್ಕರನೇ ನಾವು ಪ್ರತಿ ಕ್ಷಣವೂ ಕೂಡ ಅರಿವಿನಿಂದ ಇರೋಣ, ಪ್ರಸ್ತುತ ಕ್ಷಣಗಳಲ್ಲಿ ಇರೋಣ. ಅದೆಲ್ಲವೂ ಕೂಡ ಅರಿವಿನಿಂದ ಮಾಡೋದು ಅಭ್ಯಾಸ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲನೇದು ಏನ್ ಹೇಳ್ತಾರೆ, ಒಂದು ಮಗು ತರ ನೋಡಿ ಅಂತ ಮೊದಲನೇದು ಹೇಳ್ತಾರೆ. ಎರಡನೇದು ಒಂದು ಹೂವಿನ ತರ ಅಂತ ನೋಡಿ ಅಂತಾರೆ. ಮೂರನೇದು ಬೇಯಿಸ್ಬೇಕು ಅಂತ ಹೇಳ್ತಾರೆ, ತರಕಾರಿನೋ ಅನ್ನನ ಬೇಯಿಸಿದಾಗ ಆ ರೀತಿ ಬೇಯಿಸಿ ಅಂತ ಹೇಳ್ತಾರೆ. ನಾಲ್ಕನೇ ಟಿಪ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕಸವನ್ನು ಕೂಡ ಗೊಬ್ಬರವನ್ನು ರೀತಿಯಲ್ಲಿ ಮಾಡಿ ಎಲ್ಲರೂ ಕೂಡ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರನೇ ಈ 4 ಟಿಪ್ಪುಗಳು ಜ್ಞಾಪಕ ಮಾಡ್ಕೊಂಡಾಗ, ಬರೆದಿಟ್ಕೊಂಡಾಗ ಏನಾಗುತ್ತೆ, ಟೈಟಲ್ನ ಯಾವ್ದೋ ಒಂದು ಜ್ಞಾಪಕಕ್ಕೆ ಬರುತ್ತೆ. ಅರೆ ಬೇಡಪ್ಪ, ಅವತ್ತು ಕೇಳಿದ್ನಲ್ಲ ಹೂವಿನ ತರ ನೋಡ್ಬೇಕು ಅಂತ, ಕೋಪ ಇದೆಯಾ ನುಂಗ್ ಬಿಡೋಣ ಹಂಗೆ ಒಳಗಡೆಗೆ, ಕೋಪ ಮಾಡ್ಕೊಳ್ಳೋದು ಬೇಡ, ಸಮಾಧಾನದಿಂದ ಇರೋಣ, ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಸಮಾಧಾನ ಪಡ್ಕೊಂತೀವಿ. ಅದಕ್ಕೆ ಈ ಕೋಪವನ್ನು ಯಾವ ರೀತಿ ನಾವು ಆರಿಸ್ಬೇಕು ಅನ್ನೋದ್ರ ಬಗ್ಗೆ ತಿಚ್ ನಾಟ್ ಹಂಕ್ ಮಾಂಕನವರು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಅವಕಾಶ ನೀಡಿರುವ ಮಹಾವತಾರ್ ಫೌಂಡೇಶನ್ ಅವರಿಗೆ, ಆ ವತಿಯಿಂದ ಆರ್ಗನೈಸರ್ಗೂ, ಈ ಅವಕಾಶ ನೀಡಿಕೊಟ್ಟಿರೋದಕ್ಕೆ, ಇಲ್ಲಿ ವೀಕ್ಷಿಸ್ತಾ ಇರೋರ್ಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಈ ಜ್ಞಾನವನ್ನು ನನಗೆ ತಿಳಿಸ್ಕೊಟ್ಟಿದ್ದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಎಲ್ಲರಿಗೂ ಮಾಸ್ತರ್ಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.